ನಮಸ್ಕಾರ. ನಾನು ಮೀನಾ ಮೈಸೂರು ಅಂತ. ರಂಗಭೂಮಿನಲ್ಲಿ ಸಾಕಷ್ಟು ಹಳಬಳು ನಾನು. ಆದರೆ ಈಗ ನಾನು ಚಾಲ್ತಿಲಿಲ್ಲ ರಂಗಭೂಮಿನಲ್ಲಿ. ಇದೊಂಥರ ಬೋಳಿ ತನ್ನ ತುರುಬನ್ನು ನೆನೆಸ್ಕೊಂಡಂಗೆ ಅಷ್ಟೇ. ಈಗ ನನ್ನ ನಾಟಕದ ಬಗ್ಗೆ ನೆನಪು ಮಾಡ್ಕೋತಾ ಇರೋದು. ನನಗೆ ನಾಟಕದಲ್ಲಿ ಆಸಕ್ತಿ ಬಂದಿದ್ದು ಹೇಗೆ ಅಂದರೆ, ನಾನು ಮಹಾರಾಣೀಸ್ ಕಾಲೇಜಲ್ಲಿ ನಾನು ಬೇಸಿಕಲಿ ಅರಸೀಕೆರೆ ಹುಡುಗಿ. ಅರಸೀಕೆರೆಯಲ್ಲಿ ನಿಮಗೆ ಗೊತ್ತಲ್ಲ, ಸ್ವಲ್ಪ ಮುಚ್ಚಟೆಯಿಂದ ಬೆಳೆದಂಥಳು. ಸಂಪ್ರದಾಯಬದ್ಧ ಮನೆ. ನಮ್ಮ ಅಪ್ಪ ಅಮ್ಮ ನಾವೆಲ್ಲ ತುಂಬ ಸಂಪ್ರದಾಯಬದ್ಧವಾಗಿ ಬೆಳೆಸಿದ್ರು. ಹುಡುಗಿರು ಸ್ವಲ್ಪ ಹದ್ದುಬಸ್ತಲ್ಲಿ ಇರಬೇಕು, ಆ ಥರನೇ ಬೆಳೆದು ಬಂದಿದ್ದು ನಾವು. ನಾನು ಮೈಸೂರಿಗೆ ಬಂದು ಮಹಾರಾಣೀಸ್ ಕಾಲೇಜಿಗೆ ಸೇರಿದಾಗ ಆ ಹುಡುಗಿರ ನಿರ್ಭೀಡೆತನ ಅದು ಇದು ಎಲ್ಲ ನೋಡ್ತಾ ಹೊಟ್ಟೆ ಕಿಚ್ಚಾಗ್ತಿತ್ತು ನನಗೆ. ನನಗೆ ಯಾಕೆ ಹಿಂಗಿರೋಕ್ಕಾಗಲ್ಲ ಅಂತ. ನಮ್ಮನೇಲಿ ಎಲ್ಲರೂ ತುಂಬ ಪಾಪ ನಮ್ಮ ತಂದೆ ಹೇಳ್ದಂಗೆ ಕೇಳಿಕೊಂಡು ಇದಾಗಿ ತಾಳ್ಮೆಯಿಂದ ಅಷ್ಟರೊಳಗೆ ಅವ್ರ ಬದುಕನ್ನು ಕಟ್ಕೊಂಡ್ರು. ನಾನು ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಹುಡುಗರ ಜೊತೆ ಬೆಳೆದ್ಬಿಟ್ಟೆ. ಹುಡುಗರ ಜೊತೆ ಬೆಳೆದ್ರಿಂದ ಏನಾಯಿತು, ನನಗೆ ಈ ಹೆಣ್ಣು ತುಂಬ ಜನ ನಿರೀಕ್ಷಿಸುವ ಹೆಣ್ತನದ ಲಾಲಿತ್ಯಗಳಾಗಲಿ ಸಂಕೋಚ ಇಂಥವೆಲ್ಲ ನನಗೆ ಬರಲೇ ಇಲ್ಲ. ನಾನು ಸ್ವಲ್ಪ ಹುಡುಗನ ಥರನೇ ಬೆಳೆದ್ಬಿಟ್ಟೆ. ಹುಡುಗರ ಜೊತೆ ಲಗೋರಿ ಆಡ್ಕೊಂಡು ಚಿನ್ನಿದಾಂಡು ಆಡ್ಕೊಂಡೆ ಬೆಳೆದೋಳು. ಹೀಗಾಗಿ ನನಗೆ ಮುಜುಗರ ಸಂಕೋಚಗಳಿರಲಿಲ್ಲ. ಆಮೇಲೆ ನಾನು ಇಲ್ಲಿ ನಮಗೆ ಒಬ್ಬರು ಗೌರಮ್ಮ ಅಂತ ಮೇಡಮ್ ಇದ್ದರು ಮಹಾರಾಣೀಸ್ ಕಾಲೇಜಲ್ಲಿ. ಆಕೆ ನನ್ನನ್ನು ಜೋಕುಮಾರ್ ಸ್ವಾಮಿ ನಾಟಕಕ್ಕೆ ಕರ್ಕೊಂಡೋದ್ರು. ಅದು ನನಗೆ ನೆನಪಿರುವ ಹಾಗೆ ನೋಡಿದ ಮೊಟ್ಟ ಮೊದಲ ನಾಟಕ. ಅದಕ್ಕೆ ಮುಂಚೆ ನಾನು ಸಣ್ಣೋಳಿದ್ದಾಗ ಅರಸೀಕೆರೆಯಲ್ಲಿ ಗುರುರಾಜ್ ನಾಯ್ಡು ಅವರು ಇದು ಕೇಳ್ತಾಯಿದ್ದೆ, ಹರಿಕತೆ ಕೇಳ್ತಾಯಿದ್ದೆ. ಮತ್ತು ಅಲ್ಲಿ ನಾಟಕಗಳು ಆಗ್ತಿತ್ತು. ನಮ್ಮನೇಲಿ ಗುಬ್ಬಿ ವೀರಣ್ಣ ನಮ್ಮ ಅಪ್ಪ ಅಲ್ಲೊಂದು ಮನೆ ಕಟ್ಸಿದ್ರು, ಈಗ ಮಾರಿಬಿಟ್ಟಿದ್ದೀವಿ, ಅದಿಲ್ಲ. ಆ ಮನೆ ಮಾಡಿದ ಮೇಲೆ ಉದ್ದಕ್ಕೊಂದು ಹಾಲಿತ್ತು. ಅಲ್ಲಿ ಗುಬ್ಬಿ ಕಂಪ್ನಿಯವ್ರು ನಾಟಕ ಆಡೋಕ್ಕೆ ಬಂದರೆ ನಮ್ಮ ಮನೇಲಿ ಉಳ್ಕೊಳ್ಳೋರಂತೆ. ಹೀಗಾಗಿ ನಮ್ಮ ಅಪ್ಪಂಗೆ ಪೀರು ಮತ್ತು ತುಂಬ ಗುಬ್ಬಿ ವೀರಣ್ಣವರು ಎಲ್ಲರೂ ತುಂಬ ಅಂದರೆ ನೋಡಿ ಗೊತ್ತಿತ್ತು. ಅವ್ರ ನಾಟಕಗಳನ್ನ ನೋಡಿ ತುಂಬ ಫೆಮಿಲಿಯರ್ ಆಗಿದ್ದರು. ನಮ್ಮ ಅಪ್ಪಂಗೆ ನಾಟಕದಲ್ಲಿ ಆಸಕ್ತಿ ಇತ್ತು. ಆದರೆ ನಾವು ನಾಟಕ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ, ಹೆಣ್ಮಕ್ಳು. ಅದಾಯಿತು. ನಾನು ನಾಟಕ ನೋಡಾದ್ಮೇಲೆ ಗೌರ್ಮಾ ಮಿಸ್ ಜೊತೆ ನಾಟಕ ನೋಡಿ ಆದಮೇಲೆ ಆಗ ಈಗ ಅವ್ರ ಜೊತೆ ನಾಟಕಕ್ಕೆ ಹೋಗ್ತಾಯಿದ್ದೆ. ನಂದು ಡಿಗ್ರಿ ಮುಗ್ದೋಯ್ತು, MA ಮಾಡ್ತಾಯಿದ್ದೆ. ಆಮೇಲೆ ಹೀಗೆ ಒಂಚೂರು ನಾನು ಹೋರಾಟಗಳೆಲ್ಲ ಓಡಾಡ್ದಳು. ಅನಂತಮೂರ್ತಿ ಅವ್ರ ಜೊತೆ ರುಜುವಾತು ಅನ್ನೋ ಮ್ಯಾಗ್ಝಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ನಾನು ಯಾರೋ ನಂಗೆ ಹೇಳಿದರು, ನೀನು ಯಾಕೆ ನಮ್ಮ ಪಾಪು ಅಂತ ಒಬ್ಬರಿದ್ದಾರೆ ಶ್ರೀನಿವಾಸ್ ಅಂತ. ನಾನು ಒಂದಿನ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಶಾರದಾ ವಿಲಾಸ್ ಕಾಲೇಜು ರಸ್ತೆಯಲ್ಲಿ ನಾನು ಇಲ್ಲಿಗೋ ನೆಟ್ಕೊಂಡು ಹೋಗ್ತಾಯಿದ್ದೆ. ಅವಾಗೆಲ್ಲ ನೆಟ್ಕೊಂಡೇ ತಾನೇ ಹೋಗ್ತಾಯಿದ್ದು, ಗಂಗೋತ್ರಿಗೂ ಎಲ್ಲ ಹೋಗ್ತಾಯಿದ್ದೆ. ಆಗೊಬ್ಬರು ಪುಷ್ಪ ಅಂತ ಮೇಡಮ್ ಶಾರದಾ ವಿಲಾಸ್ ಕಾಲೇಜಲ್ಲಿದ್ದರು. ಅವ್ರು ಬಂದುಬಿಟ್ಟು ನನ್ನನ್ನು ನಿಲ್ಲಿಸ್ಬಿಟ್ಟು, ನಾನೊಂದು ನಾಟಕ ಮಾಡಿಸ್ತಿದ್ದೀನಿ, ನೀನು ನಾಟಕ ಮಾಡ್ತೀಯ ಅಂತ ಕೇಳಿದರು. ನನಗೆ ಸ್ವರ್ಗ ಮೊರೆಗೇನು. ಯಾಕೆಂದರೆ ನನಗೆ ನಮ್ಮ ಚಿಕ್ಕ ವಯಸ್ಸಿಂದ ಅಲ್ಲೋಗಬೇಕು ಇಲ್ಲೋಗಬೇಕು, ಮೇಕಪ್ ಮಾಡ್ಕೋಬೇಕು ಅಂತೆಲ್ಲ ಆಸೆ ಇತ್ತು. ಅಂದರೆ ನಾಟಕಕ್ಕೆ ಡಾನ್ಸ್ಗೆ ಹೀಗೆಲ್ಲ. ಯಾಕೆಂದರೆ ಉಷಾ ದಾತರು ನಮ್ಮ ಪಕ್ಕದ ಹೆಚ್ಚು ಕಡಿಮೆ ಪಕ್ಕದ ಮನೇಲಿದ್ದರು ಅರಸೀಕೆರೆಯಲ್ಲಿ. ನನ್ನ ಫ್ರೆಂಡ್ಸೆಲ್ಲ ಅವ್ರ ಹತ್ರ ಡಾನ್ಸ್ ಕಲಿಯೋಕ್ಕೆ ಹೋಗೋರು. ಅವ್ರು ಬಂದು ಮನೆಗೆ ಬಂದು ಕೆನ್ನೆಗೆ ರೋಸ್ ಬೀಸ್ ಹಚ್ಕೊಂಡಾಗೆಲ್ಲ ನನಗೆ ಎಷ್ಟು ಆಸೆ ಆಗ್ತಿತ್ತು ನಾನು ಡ್ಯಾನ್ಸ್ ಕಲಿಬೇಕು ಅಂತ. ನಮ್ಮ ಅಪ್ಪ ಕಳಿಸ್ಲಿಲ್ಲ. ಆಮೇಲೆ ಬೆಳ್ತಾ ನಾನು ಚೆನ್ನಾಗಿಲ್ಲ ಅನ್ನೋ ಒಂದು ಇಂಪ್ರೆಷನ್ ನನ್ನಲ್ಲಿ ತುಂಬ ದಿನ ಉಳ್ಕೊಂಡ್ಬಿಡ್ತು. ನಾನು ಚೆನ್ನಾಗಿಲ್ಲದೆ ಇರೋದ್ರಿಂದ ನನ್ನ ನಾಟಕ ಆಗಲಿ ಡ್ಯಾನ್ಸ್ಗಾಗಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ. ಆಮೇಲೆ ಅವತ್ತು ಯಾವಾಗ ಅಲ್ಲಿ ಒಂದು ದಿನ ಪುಷ್ಪ ಮೇಡಮ್ ಬಂದುಬಿಟ್ಟು ನನ್ನನ್ನು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು, ನಾವು ನಾಟಕ ಮಾಡ್ತಿದ್ದೀನಿ, ನೀನು ಮಾಡ್ತೀಯಾ ಅಂತ ಕೇಳಿದಾಗ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ನಾಟಕಕ್ಕೆ ಹೋಗಿ ಸೇರಿಕೊಂಡೆ. ಅದ್ಯಾವ ನಾಟಕ ಅಂದರೆ ಸನ್ನಿವೇಶ ಅಂತೇಳಿ BV ವೈಕುಂಠರಾಜದ್ದು ಸನ್ನಿವೇಶ ನಾಟಕ. ಅದನ್ನು ಯಾರು ನಿರ್ದೇಶನ ಮಾಡಿದ್ರು ಅಂದರೆ ಅಶೋಕ್ ಬದರ್ದಿನಿ. ನನ್ನ ಮೊದಲ ನಾಟಕ ಅದು. ಶಾರದಾ ವಿಲಾಸ್ ಕಾಲೇಜಲ್ಲೇ ರಿಹರ್ಸಲ್ ಎಲ್ಲ ಆಯಿತು. ನಾಟಕದಲ್ಲೂ ಮಾಡಿದೆ. ನನಗೂ ಸ್ಟೇಜ್ ಫಿಯರ್ ಇದ್ದೇ ಇರುತ್ತಲ್ಲ. ಮೊದಲನೇ ನಾಟಕ ಬೇರೆ. ನಾನು ಬಹುಶಃ ಉಮೇಶ್ ಅನಿಸುತ್ತೆ, ಉಮೇಶ್ ಹಿಂದೆ ನಿಂತ್ಕೊಂಡಿದ್ದೆ ಎಂಟ್ರಿ ತಗೋಬೇಕು. ನನಗೆ ಭಯ ಅಂದರೆ ಭಯ ಸ್ಟೇಜ್ ಮೇಲೆ ಹೋಗೋಕ್ಕೆ. ಡೈಲಾಗ್ ಒಪ್ಪಿಸ್ಬೇಕಲ್ಲ, ಎಲ್ಲೋ ನೋಡ್ಕೊಂಡು ಡೈಲಾಗ್ ಒಪ್ಪಿಸ್ಬಿಟ್ಟು ನಾಟಕ ಮಾಡಿದ್ದೆ. ಅದೆಲ್ಲ ನೆನೆಸ್ಕೊಂಡ್ರೆ ಸಂತೋಷ ಆಗುತ್ತೆ. ಆವಾಗ ನಾವು ತುಂಬ ಚೆನ್ನಾಗಿರ್ತೀವಿ. ರಮೇಶು, ಉಮೇಶು, ಶಿವಾಜಿ ನಾವೆಲ್ಲ ಕಾಲದಲ್ಲಿ ತುಂಬ ಚೆನ್ನಾಗಿ ಒಂದೇ ಮನೆಯವ್ರ ಥರ ಬೆಳೆದವರು, ನಾಟಕದಲ್ಲಿ ಭಾಗವಹಿಸಿದವರು. ಆ ನಾಟಕ ಆದಮೇಲೆ ನಾನು ಶ್ರೀನಿವಾಸು, ನೀನು ಯಾಕೆ ಫೈನ್ ಆರ್ಟ್ಸ್ ಕಾಲೇಜಿಗೆ ಹೋಗಿ ಡ್ರಾಮಾ ಡಿಪ್ಲೊಮಾ ಮಾಡಬಾರ್ದು ಅಂತ. ಆಗ ನಾನು ಸಂತೋಷವಾಗಿ ಹೋಗಿ ಸೇರಿಕೊಂಡೆ. ಅಲ್ಲಿ ಗಂಡಸ್ ಕತ್ರಿ ನಾಟಕ ಮಾಡಿಸಿದ್ರು. ನಾಟಕ ಮಾಡಿದೆ. ಅದು ಶಿವಾನಂದ್ ಮೇಷ್ಟ್ರಲ್ಲ, ರಾಮನಾಥ್ ಮೇಷ್ಟ್ರು ಅದನ್ನು ಡೈರೆಕ್ಟ್ ಮಾಡಿದ್ದು ಗಂಡಸ್ ಕತ್ರಿ. ಅದು ನಾಟಕಕ್ಕೆ ಬಹುಶಃ ನಮ್ಮ ಅಪ್ಪ ಬಂದಿದ್ದರು ಅನಿಸುತ್ತೆ. ಆಮೇಲೆ ಮನೆಗೆ ಬಂದಮೇಲೆ ಯಾರ್ಯಾರನ್ನ ಗಂಡ ಅಂತ ಅಂದ್ಕೊಳಿದ್ರು, ಏನದು ಇಂಥವೆಲ್ಲ ನಂಗೆ ಇಷ್ಟ ಆಗಲ್ಲಮ್ಮ ಅಂತೆಲ್ಲ ಬೈದರು.
ಆದರೆ ನಾನು ಸ್ವಲ್ಪ ರೆಬೆಲ್ ನೇಚರು. ನೀನು ಮಾಡಬೇಡ ಅಂದರೆ ನಾನು ಮಾಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ. ಸರಿ, ನಾನು ನಮ್ಮ ಅಪ್ಪನ ಮಾತೇನೂ ಕೇಳ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ರುಜುವಾತಿನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಬೇರೆ ಕಡೆಯೂ ಕೆಲಸ ಮಾಡ್ತಾಯಿದ್ದೆ. ನಾನು ತಾಲೂಕು ಆಫೀಸಲ್ಲೂ ಕೆಲಸ ಮಾಡ್ತಿದ್ದೆ. ಸೊ ನನ್ನ ದುಡಿಮೆ ನಂದಿತ್ತು. ಹೀಗಾಗಿ ನಾನು ಯಾರ ಮೇಲೂ ದುಡ್ಡು ಕಾಸಿಗೆ ಡಿಪೆಂಡ್ ಆಗೋ ಇದಿರಲಿಲ್ಲ. ಆಮೇಲೆ ನನಗೊಂದು ಮನಸ್ಥೈರ್ಯನೂ ಇತ್ತು, ನೋಡಿ ನಾನು ದುಡಿತೀನಿ, ನನಗೆ ಬೇಕಾದಂಗೆ ಬದುಕಬಹುದು ಅಂತ ಇತ್ತು ನನಗೆ. ಹೀಗಾಗಿ ನಾನು ನಾಟಕಗಳಲ್ಲಿ ತೊಡಗಿಸ್ಕೊಂಡೆ. ಸಾಕಷ್ಟು ನಾಟಕಗಳಲ್ಲಿ ಮಾಡಿದೆ. ಉಮೇಶ್, ರಮೇಶ್, ಶ್ರೀನಿವಾಸು, ಶರತ್ತು ಇವರೆಲ್ಲ ನನಗೆ ಡೈರೆಕ್ಟ್ರುಗಳು ನಾಟಕ. ನಾನು ಸುಮಾರು ಯಾವ್ಯಾವ ನಾಟಕದಲ್ಲಿ ಮಾಡಿದೆ ಯಾವಾಗ ಅಂದರೆ, ನನಗೆ ಮುಖ್ಯವಾಗಿ ನಾನು ಮಾಡಿದ್ದು ಕಿಂಗ್ ಲಿಯರ್ ನಾಟಕ. ನನ್ನ ಬದುಕಿನ ಅತ್ಯಂತ ಸ್ಮರಣೀಯವಾದ ಘಟನೆ ಅಂದರೆ, ನಾನು ಕಿಂಗ್ ಲಿಯರ್ ನಾಟಕದಲ್ಲಿ ಬಿ ವಿ ಕಾರಂತರ ನಿರ್ದೇಶನದಲ್ಲಿ ನಾನು ನಾಟಕ ಮಾಡಿದ್ದು. ಅದೇನಾಯಿತು, ಬಿ ವಿ ಕಾರಂತರು ಯಾವಾಗಲೂ ಒಮ್ಮೆ 1988 ಇರ್ಬೋದು, ಕಾಲೇಜು ಅಧ್ಯಾಪಕರಿಗಾಗಿ ನಾಟಕ ಶಿಬಿರ ಮಾಡಿದರು 45 ದಿನದ್ದು. ಅದರಲ್ಲಿ ಆಲ್ ಓವರ್ ಕರ್ನಾಟಕದ ಎಲ್ಲ ಕರೆದ್ರು. ಪ್ರಾತಿನಿಧಿಕವಾಗಿ ಕೆಲವ್ರು ಬಂದಿದ್ದರು. ಆದರೆ ಅದರಲ್ಲಿ ಮೀರಾಮೂರ್ತಿ ಒಬ್ಬರು ಬಿಟ್ಟರೆ ಇನ್ನೊಂದು ಹೆಣ್ಣು ಬಂದಿರಲಿಲ್ಲ. ಆವಾಗ ನಮ್ಗೆ ಆಸಕ್ತಿ ಇತ್ತಲ್ಲ, ನಾನು ಮತ್ತು ರಾಮೇಶ್ವರಿ ವರ್ಮ ಮಗಳು, ನಾನು ರಾಮಿ ಮಗಳು ಸೌಮ್ಯ ವರ್ಮ, ನಾನು ಇವರು ಮೀರಾಮೂರ್ತಿ, 3 ಜನ ಕಿಂಗ್ ಲಿಯರ್ ನಾಟಕ ತೊಗೊಂಡ್ರು. ಅದಕ್ಕೆ 3 ಜನ ಹೆಣ್ಮಕ್ಳು ಬೇಕಿತ್ತಲ್ಲ, ನಾವು 3 ಜನ ಹೆಣ್ಮಕ್ಳು ಆಯಿತು. ಮೀರಾಮೂರ್ತಿ, ನಾನು, ಸೌಮ್ಯ 3 ಜನ ನಾಟಕದಲ್ಲಿ ಮಾಡಿದ್ವಿ. ಆ ನಾಟಕದ ಪ್ರೋಸೆಸ್ ಆಗಬೇಕಾದ್ರೆ 45 ದಿನ ವಾಸುದೇವ ಮೂರ್ತಿಗಳ ಮಹಾಜನ ಕಾಲೇಜಲ್ಲಿ ಸುಬ್ಬಲಕ್ಷ್ಮಿ ಹಾಲಲ್ಲಿ ಮತ್ತು ಅದು ಸುತ್ತಮುತ್ತ ಇರೋ ತರಗತಿಗಳಲ್ಲಿ ಕ್ಲಾಸಸ್ ನಡೀತಾ ಇತ್ತು. ರಾಮೇಶ್ವರಿಯವರು ಕೂಡ ವಾಸು ಮತ್ತು ಅಮರಕಲಾ ಸಂಘದ ವಾಸುದೇವ ಮೂರ್ತಿ ಮತ್ತು ರಾಮೇಶ್ವರಿ ವರ್ಮ ಅವರೆಲ್ಲ ಇದನ್ನು ಆಯೋಜಿಸಿದರು. ಅಕಾಡೆಮಿ ಮೆಂಬರ್ ಆಗಿದ್ದರು ಅನಿಸುತ್ತೆ ರಾಮೇಶ್ವರಿ ವರ್ಮ. ಅವರು ಆಯೋಜಿಸಿದರು ನಾಟಕ. ಅದು ಏನು 45 ದಿನ ಬೆಳಗ್ಗಿಂದ ಸಂಜೆವರೆಗೂ ತರಗತಿಗಳು ನಡೀತಾ ಇತ್ತು. ರಿಸೋರ್ಸ್ ಪರ್ಸನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಪಾಠ ಮಾಡಿಸ್ತಾಯಿದ್ರು. ಪ್ರಾಯೋಗಿಕ ಶಾಲೆಗೆ ತರಗತಿಗಳು ನಡೀತಾ ಇತ್ತು. ಆಮೇಲೆ ಅದರ ಇದಾಗಿ ಕಿಂಗ್ ಲಿಯರ್ನ ತೊಗೊಂಡಿದ್ರು. ಕಿಂಗ್ ಲಿಯರ್ ನಾಟಕದ ರಿಹರ್ಸಲ್ ಶುರು ಮಾಡುವ ಮುಂಚೆನೇ ನಾನು ಹುಡುಗರನ್ನ ಓಡಿಸ್ತಾಯಿದ್ರು ಕಾರಂತರು. ನಾನು ಸುಮ್ಮನಿರಬೇಕಾಗಿತ್ತು. ಇಲ್ಲ, ಹುಡುಗರನ್ನ ಮಾತ್ರ ಓಡಿಸ್ತೀರಾ, ನಮಗೆ ಸಾಕು ಬಿಡಲ್ಲ, ನಾನು ಓಡ್ತೀನಿ ಅಂತ ಓಡಿದೆ. ಅದೇನಾಯ್ತೋ ಗೊತ್ತಿಲ್ಲ, ನಾನು ಒಂದು ಕಾಲದಲ್ಲಿ ಅಥ್ಲೆಟ್, ಸ್ಟೇಟ್ ಲೆವೆಲ್ನ ರೆಪ್ರೆಸೆಂಟ್ ಮಾಡಿದ ಅಥ್ಲೆಟ್ ಆಗಿದ್ದಳು. ಅವತ್ತದೇನೋ ಕಲ್ಲು ಹತ್ಬಿಟ್ಟು ಬಿದ್ದುಬಿಟ್ಟೆ. ಬಿದ್ದು ಬಲಗಾಲಿನ ಇದು ಪಾದದ ಹತ್ರ ಒಂಚೂರು ಮುರಿದೋಯ್ತು ಕಾಲು. ಕುಂಟ್ಕೊಂಡು ಹೋದೆ. ಆಗ ಮೂಳೆ ಡಾಕ್ಟ್ರ್ ಹೇಳಿದರು, ನೀನು ಹೀಗೆ ಓಡಾಡಿದರೆ ಕುಂಟು ಉಳಿದು ಬಿಡುತ್ತೆ ಅಂದರು. ನಾನು ಪರವಾಗಿಲ್ಲ, ನನ್ನ ಜೀವನದ ಪರಮೋಚ್ಚ ಗುರಿ ಈಗ ಅಂದರೆ ಕಾರಂತರ ಡೈರೆಕ್ಷನ್ ನಾಟಕ ಮಾಡಬೇಕು, ನಂಗೆ ಕುಂಟು ಉಳಿದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೋದೆ. ಆವಾಗ ನಾನು ನೆನೆಸ್ಕೊಳ್ಳೇಬೇಕಾದ ಹುಡುಗ ಅಂದರೆ ಶರತ್, KS ಶರತ್ ಅಂತ ಒಬ್ಬ ಇದ್ದ. ನೀವು ಕೇಳಿಲ್ಲ ಅನಿಸುತ್ತೆ. ಕನ್ನಡ ಸಾಹಿತ್ಯದ ದಿಗ್ಗಜ ಒಬ್ಬರು K ಸದಾಶಿವ ಅಂತ ಕತೆಗಾರರಿದ್ದರು. ಬಹಳ ಒಳ್ಳೆಯ ಕತೆಗಾರರವರು. ಅವ್ರ ಮಗ ಶರತ್ ಅಂತ ಇದ್ದ, KS ಶರತ್. ಅವನು ಹೆಗ್ಗೋಡಲ್ಲಿ ಕಲಿತ, ಆಮೇಲೆ NSDಲಿ ಹೋಗಿ ಕಲ್ತು ಬಂದ. ಅವನು ಓದಿದ್ದು ಬರೀ PUC, ಆಮೇಲೆ ಹೆಗ್ಗೋಡ್ಗೆ ಹೋದ, ಅಲ್ಲಿಂದ NSDನಲ್ಲಿ ಕಲ್ತು ಬಂದಮೇಲೆ ಸಾಕಷ್ಟು ನಾಟಕಗಳನ್ನು ಮಾಡಿಸ್ದ ಅವನು. ಇಲ್ಲಿ ಆವಾಗ ಅವನು ನಮ್ಮ ಶಿಬಿರದಲ್ಲಿದ್ದ. ನನ್ನ ಹತ್ರ ಒಂದು ಲೂನಾ ಇತ್ತು. ಪಾಪ ಅವನು ದಿನ ಬೆಳಿಗ್ಗೆ ಬಂದು ನನ್ನನ್ನು ಲೂನಾದಲ್ಲಿ ಕರ್ಕೊಂಡು ಹೋಗ್ತಿದ್ದ ಆ ಶಿಬಿರಕ್ಕೆ. ಆಮೇಲೆ ವಾಪಸ್ ಬಂದು ನಾನು ಬಿಡ್ತಿದ್ದೆ. ಆಮೇಲೆ ಲೂನಾ ತಗೊಂಡು ಅದು ಓಡಾಡ್ತಿದ್ದ, ಅದು ಬೇರೆ ಪ್ರಶ್ನೆ. ಆದರೆ ದಿನ ನಾನು ಕರ್ಕೊಂಡ್ಬಂದು ಬಿಟ್ಟ ಅವನು ಶರತ್ತು ಅಂತ. ಆ ಸಂದರ್ಭದಲ್ಲಿ ಕಾಲು ಮುರ್ಕೊಂಡಿದ್ದಾಗ ಏನಾಯಿತು, ಮೈಸೂರಿನ ಬೇರೆ ನಟಿಯರು ಆಗಲಿ ಎಸ್ಟಾಬ್ಲಿಷ್ ಆಗಿದ್ದಂಥ ನಟಿಯರಿದ್ರಲ್ಲ, ಅವ್ರು ಬಂದು, ಸರ್ ನಾವು ಮೀನನ ಬದಲು ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಇಬ್ಬರು ಕೇಳಿದರು. ಕಾರಂತರು ನನ್ನನ್ನು ಕೇಳಿದರು, ಏನು ಮಾಡ್ತೀಯ ಅಂತ. ನಾನು ಗೊಳೋ ಅಂತತ್ತೆ. ನಾನು ಕೆಲಸಕ್ಕೆ ಕೆಲಸ ಮಾಡ್ತಿದ್ದೆ. ನಾನು ಆಗಾಗಲೇ ತಾಲೂಕು ಆಫೀಸಲ್ಲಿ ಗುಮಾಸ್ತೆ ಕೆಲಸ ಮಾಡ್ತಿದ್ದೆ. ಕೆಲಸಕ್ಕೆ ರಜೆ ಹಾಕಿದ್ದೀನಿ, ಪ್ಲಸ್ ನಾನು ಕಾಲು ಕುಂಟಾಗೋದು ಅಂದರು, ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಬಂದುಬಿಟ್ಟಿದ್ದೀನಿ. ನಿಮ್ಮಿಷ್ಟ ಸರ್ ಅಂತ ಗೊಳೋಂತತ್ತೆ. ಆಮೇಲೆ ಕಾರಂತರ ಪಾಪ ಸಮಾಧಾನ ಮಾಡಿ, ಇಲ್ಲ ಅಕಸ್ಮಾತ್ ನಾಟಕದ ಹಿಂದಿನ ದಿನ ಅವ್ಳು ಕಾಲು ಮುರ್ಕೊಂಡಿದ್ರೆ ಏನು ಮಾಡಬೇಕಿತ್ತು, ಅದರಿಂದ ನಾನು ನಿಮ್ಮಿಬ್ಬರು ಅವಕಾಶ ಕೊಡೋಕ್ಕಾಗಲ್ಲ, ನೀನೇ ಮಾಡಲಿ ಅಂತ. ಆಮೇಲೆ ಅದ್ರ ಪರಿಣಾಮ ಏನಾಯಿತು ಗೊತ್ತಮ್ಮದು, ನಿಮ್ಮ ಹೆಸ್ರನವರೇ ಒಬ್ಬರು ವಿಮರ್ಶಕರಿದ್ದರು, ನಾಟಕದ ವಿಮರ್ಶಕರಿದ್ದರು, ಈಗಿಲ್ಲ ಅವರು ನಾಟಕದ ಬಗ್ಗೆ ವಿಮರ್ಶೆ ಬರೆದ್ರು, ಏನೇನೋ ಬರೆದ್ಬಿಟ್ಟು ಅದರಲ್ಲಿ ಮೀನಾ ಮೈಸೂರವರು ಕುಂಟುತ್ತಲೂ ತಮ್ಮ ಕೆಟ್ಟ ನಟನೆಯಿಂದಲೂ ಪ್ರೇಕ್ಷಕರನ್ನು ನಗೆಗೀಡು ಮಾಡಿದರು ಅಂತ ಬರೆದ್ರು.
ಓಕೆ, ನಾನು ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ, ನನಗೇನು ಬೇಜಾರಿಲ್ಲ. ಅಷ್ಟು ಸಾಕಿತ್ತು. ಅದು ಮುಂದುವರೆದು ಏನು ಮಾಡಿದ್ರು, ಅದ್ರಲ್ಲಿ ನಾಟಕದಲ್ಲಿ ಕಿಂಗ್ ಲಿಯರ್ ಪಾತ್ರಧಾರಿ ಏನು ಮಾಡ್ದ, ನನಗೆ ಸುಮ್ಮನೆ ಇರದೆ ಇಂಪ್ರೂವೈಸ್ ಮಾಡ್ತಾ, ನಿನ್ನ ಕಾಲಿಗೆ ಅದೇನಾಯಿತು ಮಗಳೇ ಅಂದ. ನಾನೇನೋ ಹೇಳಿದೆ ಅನಿಸುತ್ತೆ. ಅದಕ್ಕೆ ಕಾರಂತರು ಕುಂಟಿಯನ್ನು ಈ ಪಾತ್ರಕ್ಕೆ ತಗೊಂಡಿದ್ದಲ್ದೇ ಆ ಕುಂಟನ್ನು ಸಮರ್ಥಿಸಲು ಇಂಥ ಮಾತಾಡಿಸಿದ್ರು ಅಂತಲೂ ಬರೆದ್ರು. ಅದೆಲ್ಲ ಚಾರಿತ್ರಿಕವಾಗಿ ನನಗೆ ಈಗ ವಿಮರ್ಶೆ ಸಿಗ್ತಿಲ್ಲ, ಎಲ್ಲೋ ಕಳ್ಕೊಂಬಿಟ್ಟೆ. ಬಟ್ ಅದು ನನ್ನ ತಲೆಯಲ್ಲಿ ತುಂಬ ಚೆನ್ನಾಗಿ, ಅಂದರೆ ನನ್ನನ್ನೇ ನಾನು ಗೇಲಿ ಮಾಡ್ಕೊಳ್ಳೋಕ್ಕೆ, ನನ್ನನ್ನೇ ನಾನು ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ಇಂಥ ವಿಮರ್ಶೆಗಳೆಲ್ಲ ಹೆಲ್ಪ್ ಆಯಿತು. ಇದಂತೂ ಮೆಮೊರಿ, ನಾನು ಬಹಳ ಖುಷಿಯಾಗಿ ಹೇಳ್ಕೊತೀನಿ. ಅದು ಕಿಂಗ್ ಲಿಯರು ನನ್ನ ಬದುಕಿನ, ನನಗೆ ಕಾರಂತರ ಡೈರೆಕ್ಷನ್ನಲ್ಲಿ 45 ದಿನ ನಾವು ಕಾರಂತರ ಜೊತೆ ಕಾಲ ಕಳೆದಿದ್ದು. ಆವಾಗ ಜಯಶ್ರೀ ಬಂದರು, ಜಯತೀರ್ಥ ಜೋಶಿ ಇದ್ದರು, ಜನ್ನಿ ಇದ್ದರು, ಸುಮಾರು ಜನ ಹೊರಗಡೆಯಿಂದೆಲ್ಲ ಬೇಕಾದಷ್ಟು ಜನ. ಸಿ ಜಿ ಕೆ ಬಂದರು ಅನಿಸುತ್ತೆ. ಸಿ ಜಿ ಕೆ ಅವಾಗ ಅಕಾಡೆಮಿ ಇದೇನೋ ಆಗಿದ್ರು ಅನಿಸುತ್ತೆ, ಅಧ್ಯಕ್ಷರೇನಾಗಿದ್ರು ಅನಿಸುತ್ತೆ. ಹೀಗೆ ತುಂಬ ಜನ ಹೊರಗಡೆಯಿಂದ ಬಂದರು. ವೈಕುಂಠರಾಜು ಬಂದರು. ನಮ್ಮ ರಂಗಾನುಭವಗಳ ಒಂದು ರಸ ಗಳಿಗೆಗಳು ಅವೆಲ್ಲ ತುಂಬ ಚೆನ್ನಾಗಿತ್ತು ಕಾರಂತರ ಜೊತೆಗಿನ್ನು. ಅದು ನನ್ನ ಬದುಕಿನ ಧನ್ಯತೆಯ ಭಾಗ. ಅದಕ್ಕೆ ಮುಂಚೆ ನಾನು ನಾಟಕ ಕಾಲೇಜಲ್ಲಿ ಗಂಡಸು ಕತ್ರಿ ಮಾಡಿದ್ದೆ, ಪುಲಪೇಡಿ ಅನ್ನೋ ನಾಟಕ ಮಾಡಿದ್ದೆ, ಗಾಂಧಿನಗರ, ಕಣ್ಣೀರು, ಸನ್ನಿವೇಶ, ತಾಳಿಕಟ್ಟ ಕೂಲಿನೆ, ಕುಸುಮಬಾಲೆ, ಒಡಲಾಳ, ದುರ್ಗಾಸ್ತಮಾನ, ಹಾವು ಹರಿದಾಡುತ್ತಾವ, ಇಷ್ಟು ನಾಟಕಗಳಲ್ಲಿ ಮಾಡಿದ್ದೆ. ಇದಲ್ಲದೆ ನನಗೆ ಬೆಮಲ್ನಲ್ಲಿ ಆ ಕಾಲದಲ್ಲಿ ಯಾರೂ ನಟಿಯರಿರಲಿಲ್ಲ. ಬೆಮಲ್ನವರು ಪ್ರತಿ ವರ್ಷ ನಾಟಕ ಸ್ಪರ್ಧೆ ಮಾಡೋರು. ಆ ನಾಟಕ ಸ್ಪರ್ಧೆಯಲ್ಲಿ 3 ವರ್ಷವೂ ನನಗೆ ಯಾವುದೋ ಒಂದು ತಂಡದಲ್ಲಿ ನಾಟಕ ಮಾಡಿ 3 ವರ್ಷವೂ ನನಗೆ ಅತ್ಯುತ್ತಮ ನಟಿ ಅಂತ ಪ್ರಶಸ್ತಿ ಬೇರೆ ಕೊಟ್ಟರು. ನಾನೇನು ಅತ್ಯುತ್ತಮವಾದ ನಟಿ ಅಲ್ಲ, ಬಟ್ ನನಗೆ ಅತ್ಯುತ್ತಮ ನಟಿ ಅಂತ ಅವರು ಪ್ರಶಸ್ತಿ ಕೊಟ್ಟರು. ಅದನ್ನು ನಾನು ಭಾಳ ಪ್ರೀತಿಯಿಂದ ಜ್ಞಾಪಿಸ್ಕೊತೀನಿ. ಆಮೇಲೆ ನಾನು ರಂಗಾಯಣದಲ್ಲಿ ಕಾರಂತರ ಜೊತೆ, ಆ್ಯಕ್ಚುಲಿ ನಾನು ರಂಗಾಯಣಕ್ಕೆ ಒಬ್ಬ ಇದಾಗಿ ಸೇರ್ಕೋಬೇಕು ಅಂತ ಇದ್ದೆ, ಸ್ಟೂಡೆಂಟಾಗಿ ಸೇರ್ಕೋಬೇಕು ಅಂತಿದ್ದೆ. ಆದರೆ ಕಾರಂತರು ನನ್ನನ್ನು ನೀನು ಯಾಕೆ ಸ್ಟೂಡೆಂಟಾಗಿ ಬರ್ತೀಯಾ, ಫ್ಯಾಕಲ್ಟಿ ಆಗು, ಇನ್ನೊಂದು ಯಾವುದೋ ಒಂದು ಸಬ್ಜೆಕ್ಟ್, ಇದು ಒಂದು ಪೋಸ್ಟ್ ಇತ್ತು, ಆ ಪೋಸ್ಟಿಗೆ ತೊಗೋತೀನಿ ಅಂದರು. ಆದರೆ ನನ್ನ ತೀರಾ ಬೇಕಾದ ಗೆಳತಿ ಒಬ್ಬಳು ಮತ್ತು ನಾನು, ಆಕೆ ಪರವಾಗಿ ವಿಜಯ ದಬ್ಬೆ ಲಾಬಿ ಮಾಡಿದರು. ನನ್ನ ಪರವಾಗಿ ಯಾರೂ ಲಾಬಿ ಮಾಡೋರು ಇರಲಿಲ್ಲ. ಬಟ್ ಕಾರಂತರಿಗೆ ನಾನು ತೊಗೋಬೇಕು ಅಂತಿತ್ತು. ಕೊನೆಗೆ ಇಬ್ಬರ ಗುದ್ದಾಟದಲ್ಲಿ ಆ ಪೋಸ್ಟ್ ಏನಾಯ್ತೋ ಗೊತ್ತಿಲ್ಲ, ತೊಗೊಳ್ಳಿಲ್ಲ. ನಾವು ರಂಗಾಯಣಕ್ಕೆ ಕೆಲಸಕ್ಕೆ ಹೋಗಲಿಲ್ಲ. ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು ಅನಿಸುತ್ತೆ. ಆಮೇಲೆ ನಾನು UPSC ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ನಾನು ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಆದೆ. ಒಂದು ರೀತಿ ಇದೆಲ್ಲ ಆಗಿದ್ದು ಒಳ್ಳೆಯದೇ ಆಯಿತು. ಈಗ ಅಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದ್ರೆ ನಾನು ಅಷ್ಟರಲ್ಲೇ ಧನ್ಯೋಸ್ಮೆ ಅಂದ್ಕೊಂಡ್ಬಿಡ್ತಿದ್ನೋ ಏನೋ. ಆದರೆ ನಾನು ಆಚೆ ಬಂದಿದ್ದನ್ನು ನಾನೊಬ್ಬಳು ಗೆಸ್ಟೆಡ್ ಆಫೀಸರ್ ಆದೆ, ಸ್ಟೇಟ್ ಲೆವೆಲ್ ಆಫೀಸರ್ ಆದೆ. ಮತ್ತು ನಾನು ಬೇರೆ ನನ್ನ ರಂಗಾಸಕ್ತಿ, ನನ್ನ ರಂಗಾನುಭವಗಳು ಎಲ್ಲ ನನಗೆ ನನ್ನ ಕೆಲಸವನ್ನು ಭಾಳ ದಕ್ಷತೆಯಿಂದ ಮಾಡಲಿಕ್ಕೆ ಅನುಕೂಲ ಆಯಿತು. ಥಿಯೇಟರ್ನವ್ರಿಗೆ ಇದೊಂದು ಇರುತ್ತೆ ನೋಡಿ, ಯಾರನ್ನ ಬೇಕು. ಆಮೇಲೆ ನಮಗೆಲ್ಲ ನಮ್ಮ ಸ್ವಂತ ಕೆಲಸ ನಾವು ಮಾಡಿಸ್ಕೊಳಕ್ಕೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ನಾವಿಲ್ಲಿ ಒಂದು ಸಂಸ್ಥೆ ಕೆಲಸ ಮಾಡ್ತಿದ್ದೀವೋ ಆ ಸಂಸ್ಥೆಗೆ ಏನೇನು ಬೇಕೋ ಅದನ್ನು ಬೇರೆಯವ್ರ ಹತ್ರ ಕೇಳ್ಕೊಂಡು ಸಂಕೋಚ ಪಡ್ಕೊತಿರ್ಲಿಲ್ಲ, ಸಂಸ್ಥೆನ ಕಟ್ಟಿ ಬೆಳೆಸೋದಕ್ಕೆ. ಹಾಗೆ ನಾನು ಯೋಜನಾ ಮ್ಯಾಗ್ಝಿನಲ್ಲಿದ್ದೆ. ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟದು, ಸ್ಟೇಟ್ ಗೌರ್ಮೆಂಟ್ ಬೇಕಾದಷ್ಟು ದುಡ್ಡು ತಂದೆ ನಾನು ಅಡ್ವರ್ಟೈಸ್ಮೆಂಟು, ಆಮೇಲೆ ಪ್ರತಿಗಳನ್ನ ಮಾರೋದಕ್ಕೆ ಬೇಕಾದಷ್ಟು ಮಾಡಿದೆ. ಅದೆಲ್ಲ ನಾನು ಒಂದು ಆತ್ಮಸ್ಥೈರ್ಯದಿಂದ ಮಾಡೋಕ್ಕೆ ನನಗೆ ಸಾಧ್ಯ ಆಗಿದ್ದೇನೆಂದರೆ ನನ್ನ ರಂಗಭೂಮಿಯ ಅನುಭವಗಳು. ಆಮೇಲೆ ಕಾರಂತರ ಜೊತೆ ಅವರು ಹಯವದನ ನಾಟಕ ಮಾಡಿಸಿದ್ರು. ನೆಹರು ಸೆಂಟಿನರಿ ಶತಾಬ್ದಿ ಅಂತ ಒಂದಾಯಿತು. ಆವಾಗ ಅದನ್ನು ಡೆಲ್ಲಿಗೆ ತೊಗೊಂಡೋದ್ರು, ಭೋಪಾಲ್ಗೂ ತೊಗೊಂಡೋದ್ರು. ಆಗ ವಿಭಾ ಮಿಶ್ರಾ ಅಂತ ಒಬ್ಬರಿದ್ದರು, ನೀವು ಕೇಳಿದ್ರಿಲ್ವ ಗೊತ್ತಿಲ್ಲ. ವಿಭಾ ಮಿಶ್ರಾ ಅಂಥೇಳಿ ಓಕೆ ಭೋಪಾಲಲ್ಲಿದ್ದರು. ಭೋಪಾಲಲ್ಲಿ ಕಾರಂತರು ರಂಗಮಂಡಲ್ ಅಂಥೇಳಿ ಒಂದು ಥಿಯೇಟರ್ ಇದನ್ನು ಕಟ್ಟಿದ್ರು. ಕಟ್ಟಿ ತುಂಬ ಪಾಪ್ಯುಲರ್ ಆದರು ಅನ್ನೋ ಕಾರಣಕ್ಕೆ ಕಾರಂತರಿಗೆ ಏನೇನೋ ಆಯಿತು, ಅವಘಡಗಳೆಲ್ಲ ಆಯಿತು ಬಿಡಿ. ಅಲ್ಲೊಂದು ಭಾರತ್ ಭವನ್ ಅಂತಿದೆ ಭೋಪಾಲಲ್ಲಿ. ಭಾರತ್ ಭವನಲ್ಲಿ ಒಂದು ಅಂಗಸಂಸ್ಥೆ ಇದು ರಂಗಮಂಡಲ, ನಾಟಕಕ್ಕಾಗೇ ಇರುವಂಥದ್ದು. ಸಾಹಿತ್ಯಕ್ಕೆ ಒಂದು ವಿಂಗ್ ಇದೆ, ಅದು ವಾಘಾರ್ತ್ ಅಂತ. ಅಲ್ಲಿ ಬರೀ ಸಾಹಿತ್ಯದ ಪುಸ್ತಕಗಳಿದೆ. ಇದು ರಂಗಮಂಡಲ ನಾಟಕಕ್ಕೋಸ್ಕರ ಇರೋಂಥ ರೆಪರ್ಟ್ರಿನೂ ಇತ್ತು ಅಲ್ಲಿ. ಅಲ್ಲಿಗೆ ಈ ಹಯವದನನ ಫಸ್ಟು ಡೆಲ್ಲಿಗೆ ತೊಗೊಂಡೋದ್ರು. ಆಗ ಸುಮಾರು ಜನ ನಾವು ಡೆಲ್ಲಿಗೆ ಹೋದ್ವಿ, ಇಲ್ಲಿಂದ ಟ್ರೈನಲ್ಲಿ ಹೋದ್ವಿ. ಅಲ್ಲಿ 2 ಶೋ ಆಯಿತು. ಅದಾದಮೇಲೆ
ಭೋಪಾಲಿಗೆ ಬಂದು ಅಲ್ಲೊಂದು ಶೋ ಆಯಿತು. ಆ ದಿನಗಳು ನಾನು ಪ್ರೇಮಕಾರನ ಜೊತೆಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ. ಆವಾಗ ತುಂಬ ಚೆನ್ನಾಗಿತ್ತು. ಅದೊಂಥರ ನಮ್ಮ ಕ್ರಿಯೇಟಿವಿಟಿಗೆ ಇದು ಕೊಡುತ್ತೆ, ಕಲ್ಪನೆಗೆ ಅವಕಾಶಗಳು ಸಿಗ್ತಾಯಿತ್ತು ನನಗೆ. ಅದು ಸುಮ್ಮನೆ ಸಣ್ಣ ಎಕ್ಸ್ಪೀರಿಯೆನ್ಸ್, ಅದೇನು ಮಹತ್ವದ್ದಲ್ಲ. ಅಲ್ಲೇನಾಯಿತು, ನಾನಿಲ್ಲಿ ಈ ನಾಟಕ ಹಯವದನ ನಾಟಕ ಮಾಡಿದಾಗ ಅಲ್ಲಿ ಪರ್ದೆ ಇಟ್ಕೊಳ್ಳೋ ಹುಡುಗಿರು ಸಖೀರೋ ಅವ್ರಿಗೆಲ್ಲ ಶಾಕುಂತಲೆ ಥರ ಡ್ರೆಸ್ ಮಾಡ್ತಿದ್ರು. ಆ ಶಾಕುಂತಲೆ ಥರ ಡ್ರೆಸ್ ಮಾಡಿದಾಗ ಹೂವು ಗಿವು ಎಲ್ಲ ಹಾಕಿ ಬಿಟ್ಟಾಗ ಕಿವಿಗೂ ಒಂದು ಹೂವೆಲ್ಲ ಕಿವಿಗೇನೋ ಇಟ್ಟಿದ್ರು, ಬಿದ್ದೋಯ್ತು, ಇರಲಿಲ್ಲ. ತಕ್ಷಣ ನನ್ನಲ್ಲೊಂದು ಮಲ್ಲಿಗೆ ಹೂ ಥರದ್ದೇನೋ ಹೂ ಸಿಕ್ಕಿತ್ತು. ಅದಕ್ಕೊಂದು ಗುಂಡ್ಪಿನ್ ಹಾಕಿ ಇಲ್ಲಿ ಹಾಕಿ ಅದನ್ನು ಹಿಂಗಿಟ್ಟೆ. ಅಂದರೆ ಆ ಕ್ಷಣಕ್ಕೆ ನಮಗೆ ಹೊಳಿತೋದು, ಹೀಗೂ ಮಾಡ್ಬೋದಲ್ವ ನಾವು ಅಂತ. ಇಂಥವೆಲ್ಲ ನಮಗೆ ಎಲ್ಲಿ ಸಾಧ್ಯ ಆಗುತ್ತೆ ಅಂದಾಗ ಅನಿವಾರ್ಯವಾಗಿ ಏನೋ ಮಾಡಲೇಬೇಕು ಅಂತ ಒಂದು ಒತ್ತಡ ಬಿದ್ದಾಗ ಇಂಥದ್ದೆಲ್ಲ ಮಾಡ್ತೀವಿ. ಕ್ರಿಯೇಟಿವಿಟಿ ತಾನಾಗೇ ಬರುತ್ತೆ ಅನ್ನೋಕ್ಕೆ. ನಮ್ಮ ಕ್ರಿಯೇಟಿವಿಟಿ ನಮ್ಮಲ್ಲಿ ಜಾಸ್ತಿ ಆಗಿದ್ದು ಅಥವಾ ಇದಾಗಿದ್ದು ಹೇಗೆ ಅಂದರೆ ಥಿಯೇಟರಿಂದನೇ. ನಮಗೆ ಒಂದು ಆ ಸಮಯ ಪ್ರಜ್ಞೆ, ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು, ಏನೋ ಒಂದು ಹೊಳವನ್ನು ನಮ್ಮ ತಲೆಗೆ ಹಾಕೋವಂಥದ್ದು, ಇದೆಲ್ಲವೂ ಥಿಯೇಟರಿಂದ ನನಗೆ ಬಂದದ್ದು. ಅದಕ್ಕೆ ನಾನು ಎವರ್ ಗ್ರೇಟ್ಫುಲ್ ಟು ಮೈ ಥಿಯೇಟರ್. ಆಯಿತಾ, ಅದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ತುಂಬ ಜನದ ಜೊತೆ ಬದುಕೋದು ಹೇಗೆ, ಅದೇ 2-3 ದಿನನೂ ಆಗ್ತಿತ್ತಲ್ವ ಅವಾಗ ಡೆಲ್ಲಿಗೆ ಹೋಗಿ ಟ್ರೈನಲ್ಲಿ. ನಾವು ಅಷ್ಟು ಸುಮಾರು 25-30-35 ಜನನ ಹೋದ್ವಿ ಆ ಗುಂಪಲ್ಲಿ. ಇನ್ನೊಬ್ಬರನ್ನ ಸಹಿಸ್ಕೋಬೇಕು. ಒಟ್ಟೊಟ್ಟಿಗೆ ಇದ್ದಾಗ ಸಹನೆಯನ್ನು ಕಳಿಸುತ್ತೆ, ಖುಷಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸು. ಒಂದು ಒಳ್ಳೆಯ ಮನಸ್ಸನ್ನು ಹೇಗೆ ರೂಪಿಸ್ಕೋಬೋದು ಅನ್ನೋದನ್ನು ನಮಗೆ ಥಿಯೇಟರ್ ಕಲಿಸ್ಕೊಡ್ತು. ಆಯಿತಾ, ಅದು ನನಗೆ ಕಾರಂತರ ಜೊತೆಗೇ ಕೆಲಸ ಮಾಡಿದ್ದ 2ನೇ ಅನುಭವ. ಅದಾದಮೇಲೆ ಬಿಡಿ, ನಮ್ಮ ಮೈಸೂರಿನ ಹುಡುಗರು ಆ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ರೀ. ನಾನು ಸಿಂಧುವಳ್ಳಿ ಸ್ಟೂಡೆಂಟಾಗಿ ಬೇರೆ ಆಗಿದ್ದೆ. ಸಿಂಧುವಳ್ಳಿ ನಮಗೆ ಎಂಥ ಒಂದು ಶಿಸ್ತನ್ನು ಕಲಿಸಿದ್ರು ಅಂದರೆ, ಅವ್ರು ತುಂಬ ಜೋರು, ತುಂಬ ಸ್ಟ್ರಿಕ್ಟು ಸಿಂಧುವಳ್ಳಿ. ಅವರು ಕ್ರಿಯೇಟಿವಾಗಿ ಹೆಚ್ಚು ಕೆಲಸ ಮಾಡದೇ ಇರ್ಬೋದು, ಆದರೆ ಅವರೊಬ್ಬ ಒಳ್ಳೆಯ ಸಂಘಟಕ ಆಗಿದ್ದರು. ಅವರಂಥ ಸಂಘಟಕರು ನಾನು ಮತ್ತೆ ನೋಡಲಿಲ್ಲ. ಎಷ್ಟು ಕೇರ್ ತಗೊಳ್ಳೋರು ಅಂದರೆ, ಸುರುಚಿ ರಂಗಮನೆ ಆಯಿತು. ಸುರುಚಿ ರಂಗಮನೆ ಆದಮೇಲೆ ರಿಹರ್ಸಲ್ಗೆ ಹೋಗ್ತಿದ್ವಲ್ಲ, ನಾನು ಅಲ್ಲಿ ಸುಮಾರು ನಾಟಕಗಳು ಮಾಡಿದೆ. ಸುರುಚಿ ರಂಗಮನೆಯಲ್ಲಿ ಆಗುತ್ತಿದ್ದಂಥ ನಾಟಕಗಳ ಹಲವಾರು ನಾಟಕಗಳಿಗೆ ಕಾಸ್ಟ್ಯೂಮ್ ಡಿಸೈನು ಮಾಡಿದೆ. ಅದರಲ್ಲಿ ಒಂದು ವಂಶವೃಕ್ಷನೂ ನಾನು ನೆನಪು ಮಾಡ್ಕೋತೀನಿ. ಆ ವಂಶವೃಕ್ಷಕ್ಕೆ ಮಾಡಿದಾಗ ಅದೆಂಗೋ ತಪ್ಪಾಗಿ ಕಚ್ಚೆ ಓಡಿಸ್ಬಿಟ್ಟಿದ್ದೆ ನಾನು. ಇವ್ರು ಬಂದರು, ಎಸ್ ಎಲ್ ಭೈರಪ್ಪನವ್ರು ಬಂದರು. ಆಮೇಲೆ, ಮೀನಾ ನೀನು ತಪ್ಪು ತಿಳ್ಕೊಳ್ದಿದ್ರೆ ನೀನು ಅವಕಾಶ ಕೊಟ್ಟರೆ ಹೀಗೆಲ್ಲ ಕಚ್ಚೆ ಓಡಿಸೋದು, ನಾನು ಸರಿಯಾಗಿ ಉಡಿಸ್ಲಾ ಅಂದರು. ಅವ್ರ ಸೌಜನ್ಯ ನೋಡಿ, ಯಾರೇ ಉಡಿಸಿದ್ದು ಅಂತ ಜೋರು ಮಾಡ್ಬೋದಾಗಿತ್ತು. ಹಿಂಗೆ ನೀನು ಓದ್ಕೊಂಡಿಲ್ವಾ, ನಿಂಗೆ ಗೊತ್ತಿಲ್ವಾ ಅಂದುಬಿಡ್ಬೋದಿತ್ತು. ಎಷ್ಟು ಸೌಜನ್ಯಪೂರಿತವಾಗಿ ಬಂದು, ನನ್ನನ್ನು ಮೀನಾ ಆಗಲ್ಲ ಉಡಿಸ್ಲಾ ಅಂತ ಹೇಳಿಬಿಟ್ಟು, ಅಯ್ಯೋ ಸರ್ ಉಡಿಸಿ, ನನಗೆ ವಿಲಂಬ ಬರಲ್ಲ ಅಂದೆ. ಪಾಪ ಉಡಿಸಿದ್ರು, ಅವರೇ ಮಾಡಿದರು. ಹೀಗೆ ನಾನು ಸಾಕಷ್ಟು ನಾಟಕಗಳಿಗೆ ಆವಾಗ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾಯಿದ್ದೆ. ಬಹುಶಃ ನಾನು ಬೇರೆ ಊರಿಗೆ ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗದೇ ಇದ್ದಿದ್ದರೆ ವಸ್ತ್ರಾಲಂಕಾರದಲ್ಲಿ ನಾನೊಂದು ಸಾಧನೆಯನ್ನು ಮಾಡ್ಬೋದಾಗಿತ್ತೇನೋ, ಆಗಲಿಲ್ಲ. ಈಡಿಪಸ್ಸು, ಹಯವದನ, ವಂಶವೃಕ್ಷ, ಕರಿಭಂಟ, ಮಾತೆಂಬ ಕನ್ನಡಿಯಲ್ಲಿ, ತೊಗಲಕ್, ಹಿಟ್ಟಿನ ಹುಂಜ, ನೃಪತುಂಗ ಈ ನಾಟಕಗಳಿಗೆಲ್ಲ ನಾನು ವಸ್ತ್ರವಿನ್ಯಾಸ ಮಾಡಿದ್ದೆ. ಪ್ರೇಮಕಾರನ ಜೊತೆಗೆ ಹಯವದನ ನಾಟಕ ಅದಕ್ಕೆ ಮಾಡಿದ್ದೆ, ವಸ್ತ್ರವಿನ್ಯಾಸ ಮಾಡಿದ್ದೆ. ಇದಲ್ಲದೆ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ 200 ಮಕ್ಕಳಿಗೆ ಒಂದು ಕವಿ ಕಾವ್ಯ ಅಂತ ಮಾಡಿಸಿದ್ರು. ಯಾರು, ನಮ್ಮ ಪರೇಶ್, ನೀವು ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ಪರೇಶ್ ಅಂತ ಒಬ್ಬರು ಸೋಷಿಯಾಲಜಿ ಪ್ರೊಫೆಸರು. ಅವರು ನಾಟಕದಲ್ಲಿ ವೆಂಕಟ ಸುಬ್ಬಯ್ಯ ಹೆಸರು ಕೇಳಿದ್ದೀರಾ? ವೆಂಕಟ ಸುಬ್ಬಯ್ಯನ ಜೊತೆಗೆ ಇರೋರು ಪರೇಶ್ ಕುಮಾರ್ ಅಂತ. ಅವರು ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದರು ಯೂನಿವರ್ಸಿಟಿನಲ್ಲಿ. ಅವರು ಯಾವಾಗಲೂ ರಾಮಕೃಷ್ಣ ಆಶ್ರಮದಲ್ಲಿರೋರು. ಅಲ್ಲಿಯ ಮಕ್ಕಳಿಗೆ ಸುಮಾರು 200 ಮಕ್ಕಳಿಗೆ ಈ ಕವಿ ಕಾವ್ಯ ಅಂತ ಒಂದು ಸಿರೀಸ್ ಆಫ್ ಒಂದೇ, ಅದು ಅತ್ಯಷ್ಟೆಚ್ಚು 2-2.5 ಗಂಟೆದು ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗ್ಗೆ, ಎಲ್ಲಿಂದ ಪ್ರಾರಂಭದಿಂದ ಶುರು ಮಾಡಿ ಮುದ್ದಣ್ಣ ಮನೋರಮೆ ತಂದು ಕೊನೆಗೆ ಇವ್ರದ್ದು ಕುವೆಂಪು ಅವರ ಕಲ್ಕಿ ಪದ್ಯದಲ್ಲಿ ಎಂಡ್ ಮಾಡ್ತಾರೆ. ಅದು ಒಂಥರ ದೃಶ್ಯ ಕಾವ್ಯ, ತುಂಬ ಚೆನ್ನಾಗಿತ್ತು. ಆ 200 ಮಕ್ಕಳಿಗೂ ನಾನು ಅಲ್ಲೊಬ್ಬರು ಭಟ್ ಅಂತ ಇದ್ದರು, ಈಗ ಹೋಗ್ಬಿಟ್ಟು ಅವರಿಲ್ಲ, ರಾಮಕೃಷ್ಣ ಆಶ್ರಮದಲ್ಲಿ ಭಟ್ ಅಂತ ಇದ್ದರು. ಅವ್ರ ಜೊತೆ ಕಾಸ್ಟ್ಯೂಮ್ ಮಾಡಿದ್ದೆ ನಾನು 200 ಮಕ್ಕಳಿಗೂ. ಬರೀ ಹುಡುಗರು, ಆ ಹುಡುಗಿರ ಡ್ರೆಸ್ ಹಾಕ್ಬೇಕಲ್ಲ, ಅವು ಎಷ್ಟು ಸಂಕೋಚ ಪಟ್ಕೊಳ್ಳೋವು, ಆಟ ಆಡೋವು, ಕುಚೇಷ್ಟೆ ಮಾಡೋವು, ಅದೊಂಥರ ಎಕ್ಸ್ಪೀರಿಯೆನ್ಸು. ಹೆಣ್ಣಿನ ವೇಷ ಹಾಕ್ಕೊಳ್ಳೋಕ್ಕೆ ಮುಜುಗರ ಪಟ್ಕೊಳ್ಳೋದು, ಇನ್ನೇನೋ ಮಾಡೋದು, ಆಟ ಆಡೋದು, ಕೋತಿ ಚೇಷ್ಟೆ ಮಾಡೋದೆಲ್ಲ ಮಾಡ್ತಿದ್ವು. ಆಮೇಲೆ ಅವಕ್ಕೆಲ್ಲ ಕನ್ವಿನ್ಸ್ ಮಾಡಿ ಅವಕ್ಕೆ ಡ್ರೆಸ್ ಮಾಡಿ ಥರ ಚೆನ್ನಾಗಿತ್ತು. ಅದು ಕೂಡ ನನಗೆ ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು.
ಆಮೇಲೆ ಈಡಿಪಸ್ ನಾಟಕಕ್ಕೇ ನಾನು ಈಡಿಪಸ್ ನಾಟಕದಲ್ಲಿ ಫೈನ್ ಆರ್ಟ್ಸ್ ಕಾಲೇಜಲ್ಲಾಯಿತು. ನನಗೆ ಗೊತ್ತಿರಲಿಲ್ಲ ಫ್ರೆಂಚನ್ನು ಮದುವೆ ಮಾಡ್ಕೊತೀನಿ ಅಂತ. ಆ ಈಡಿಪಸ್ ನಾಟಕಕ್ಕೆ ಬೇಕಾದ ಕಾಸ್ಟ್ಯೂಮ್ಗೆ ನಾನು ಓದ್ಕೊಂಡು ಸಾಕಷ್ಟು ಮೈನ್ಯೂಟ್ ಡೀಟೇಲ್ಸ್ ಕೂಡ ವರ್ಕ್ ಮಾಡಿದ್ದೆ. ಅವಳು ಸೊಂಟದಿಂದ ಇಲ್ಲಿ ಬೀಳುವ ಸಣ್ಣ ಡ್ರಾಪು, ಅದಕ್ಕೆ ಮಾಡಬೇಕಾದ ಸ್ಕೆಚ್ಚು ಇದನ್ನೆಲ್ಲ ಮಾಡಿಸಿದ್ದೆ. ಆ ನಾಟಕ ನೋಡಿದ ಇವರು ಮೈಸೂರು GT ನಾರಾಯಣ ರಾಯರು ಸ್ಟಾರ್ ಆಫ್ ಮೈಸೂರಲ್ಲಿ ಅದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಬರೆದಿದ್ರು. ನನ್ನ ಸ್ಪೆಷಲಿ ನನ್ನ ವಸ್ತ್ರಾಲಂಕಾರದ ಬಗ್ಗೆನೇ ಕಾಸ್ಟ್ಯೂಮ್ ಡಿಸೈನನ್ನು ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾಳೆ, ಅವ್ರಿಗೊಂದು ಭವಿಷ್ಯ ಇದೆ ಅನ್ನೋಂಗೆ ಬರೆದಿದ್ರು. ಆವಾಗ ಅದು ತುಂಬ ಪ್ರೀತಿಯಿಂದ ಜ್ಞಾಪಿಸ್ಕೊತೀನಿ. ಅದೇನೂ ಮಾಡಲಿಲ್ಲ, ನಾನು ರಂಗಭೂಮಿನಲ್ಲಿ ಹೆಚ್ಚು ಸಾಧನೆ ಇನ್ನೇನು ಮಾಡಲಿಲ್ಲ. ಯಾಕೆಂದರೆ ನಮ್ಗೆ ಹೊಟ್ಟೆಪಾಡು ಅಷ್ಟೇ ಮುಖ್ಯ ಇತ್ತಲ್ಲ. ನಾವೆಲ್ಲ ಹವ್ಯಾಸಿ ಕಲಾವಿದರು, ವೃತ್ತಿ ರಂಗಭೂಮಿಯವರಲ್ವಲ್ಲ. ನಮ್ಮ ಹವ್ಯಾಸಕ್ಕೆ ಅದಿತ್ತು, ಆದರೆ ಬದುಕಿಗೆ ಬೇಕೇ ಬೇಕಲ್ಲ. ಹೀಗಾಗಿ ನಾನು ನನ್ನ ತುತ್ತಿನ ಚೀಲ ಆರಿಸ್ಬಿಟ್ಟು ಆಚೆ ಹೋಗಿ ಬಂದೆ. ಅಮರ ಕಲಾ ಸಂಘದಲ್ಲಿ ಮಾಡಿದ್ದೆ. ಅಂದರೆ ಅಮರ ಕಲಾ ಸಂಘದಲ್ಲಿ ತುಂಬ ಮಾಡಲಿಲ್ಲ ನಾನು. ಸುರುಚಿ ರಂಗಮ್ಮನೆಲ್ಲಾದಂಥ ನಾಟಕಗಳು ಸಾಕಷ್ಟು ಮಾಡಿದ್ದೀನಿ. ರಮೇಶ್ ಅವಾಗೆಲ್ಲ ನನಗೆ ಈ ತಂಡಗಳ ಹೆಸರೇನು ಹೆಚ್ಚಿರಲಿಲ್ಲ. ರಮೇಶು, ಉಮೇಶು ಇವರೆಲ್ಲ ಡೈರೆಕ್ಟ್ ಮಾಡಿರೋ ನಾಟಕಗಳಲ್ಲಿ ಮಾಡಿದ್ದೀನಿ. ಶ್ರೀನಿವಾಸ್ ಮಾಡಿಸಿದ್ರು. ಜನ್ನಿ ನಾಟಕ, ಜನ್ನಿದು ಕುಸುಮಬಾಲೆ, ಬಹುಶಃ ಅದು ಸಮುದಾಯ ಅನಿಸುತ್ತೆ. ನಮಗೆ ನಾಟಕದ ತಂಡಗಳು ಹೆಚ್ಚು ತಂಡವಾಗಿ ಹೆಸರು ಪರಿಚಯ ಆಗಲಿಲ್ಲ. ಯಾಕೆಂದರೆ ಅದೇ ರಮೇಶು ಇಲ್ಲೂ ಇರೋರು, ಅದೇ ಉಮೇಶು ಅಲ್ಲೂ ಇರೋರು, ಇಲ್ಲೂ ಇರೋರು, ಜನ್ನಿನೂ ಇರ್ತಿದ್ದ, ಎಲ್ಲರೂ ಇರ್ತಿದ್ವಿ. ಎಲ್ಲರೂ ಎಲ್ಲ ತಂಡಗಳಲ್ಲೂ ಕೆಲಸ ಮಾಡ್ತಾಯಿದ್ವಿ. ಹೀಗಾಗಿ ತಂಡ ನಮಗೆ ಮುಖ್ಯ ಆಗ್ತಾನೇ ಇರಲಿಲ್ಲ. ಯಾರು ಕರೆದ್ರು ಹೋಗ್ಬಿಟ್ಟು ನಾಟಕ ಮಾಡ್ತಿದ್ವಿ. ಮತ್ತು ಅಲ್ಲಿ ಎಲ್ಲರೂ ಎಲ್ಲ ಕಡೆಯೂ ಇರೋರು. ಈ ಕದಂಬ ಅವರೆಲ್ಲ ಬಂದಿದ್ದು ಇತ್ತೀಚೆಗೆ, ನಾವೆಲ್ಲ ನೋಡಲೇ ಇಲ್ಲ ಆ ಕಾಲದಲ್ಲಿ. ಇತ್ತೀಚೆಗೆ ಸೇರ್ಪಡೆ ಅವರೆಲ್ಲ. ನಮ್ಮ ಕಾಲದಲ್ಲಿ ಅವ್ರು ಯಾರೂ ಇರಲಿಲ್ಲ. ವಾಸುದ ಮಾತ್ರ ಅಮರ ಕಲಾ ಸಂಘ ಅಂತ ಒಂದು ಇತ್ತು. ಆವಾಗ ಅವರು ಹೈಸ್ಕೂಲ್ ಮಕ್ಕಳಿಗೆ ಅಥವಾ PUC ಕಾಲೇಜ್ ಮಕ್ಕಳಿಗೆ ರಂಗ ತರಬೇತಿ ರಂಗ ಸ್ಪರ್ಧೆ ಮಾಡಿಸೋರು, ನಾಟಕೋತ್ಸವ ಮಾಡಿಸೋರು, ಹಿಂಗೇನೇನೋ ಇರ್ತಿತ್ತು. ಅದು ಬಿಟ್ಟರೆ ಸಮುದಾಯ, ಅಮರ ಕಲಾ ಸಂಘ, ಮಿಕ್ಕಿದ ಹೆಸರು ನಿಜವಾಗ. ಆಮೇಲೆ ನಾನು ಕಿನಾರನಲ್ಲೂ ಕೆಲಸ ಮಾಡಿದ್ದೀನಿ. ಕೇಳಿದ್ದೀರಾ ಕಿನಾರ? ರಾಮೇಶ್ವರಿ ವರ್ಮಾ ಅವರು ಕಿರಿಯರ ನಾಟಕ ರಂಗ ಅಂಥೇಳಿ ಒಂದು ಇದು ಮಾಡಿಕೊಂಡಿದ್ರು. ಇವಳು ಸೌಮ್ಯ ಅವರೆಲ್ಲ ಚಿಕ್ಕವರಿದ್ದಾಗ ಆ ಕಿರಿಯರ ನಾಟಕ ಸಂಘದಲ್ಲಿ ಹೋಗ್ಬಿಟ್ಟು ನಾನು ಒಬ್ಬರು ಮಹಾದೇವ್ ಪ್ರಸಾದ್ ಅಂತ ಇದ್ದರು, ಫಾರಿನ್ ಅಮೇರಿಕನ್ನು. ಅವ್ರು ಹೋಗ್ಬಿಟ್ರು, ಇಲ್ಲ ಈಗ. ಅವರು ಸಮರ ಕಲೆ ಅದು ಇದು ಎಲ್ಲ ಕಲಿಸೋರು. ಅವ್ರ ಜೊತೆಗೂಡಿ ರಾಮೇಶ್ವರಿ ಇದನ್ನು ಕಿರಿಯರ ನಾಟಕ ರಂಗ, ಅದನ್ನು ಕಿನಾರ ಅಂತ ಕರೆದು ಮಾಡಿದರು. ಆ ಕಿನಾರದಿಂದಾಗಿ ನಾನು ಒಂದು ಸಣ್ಣ ಪುಟ್ಟ ವರ್ಕ್ಶಾಪ್ಗಳನ್ನ ಮಾಡಿದ್ದೆ. ಆಮೇಲೆ ರಾಮೇಶ್ವರಿ ವರ್ಮಾ ಅವರು ದಸರಾ ಸಂದರ್ಭದಲ್ಲಿ ಮಕ್ಕಳದು ಇದಿದೆಯಲ್ಲ ಬಾಲಭವನ, ಅಲ್ಲಿ ನಾಟಕಗಳನ್ನ ಆಯೋಜಿಸೋರು. ಚಿಕ್ಕ ಮಕ್ಳಿಗೆ ವರ್ಕ್ಶಾಪ್ ಥರ ಮಾಡೋರು, ಬೇರೆ ಬೇರೆ ಹಳ್ಳಿಗಳಿಂದ ಕರೆಸಿ ಅವರೆಲ್ಲ. ಅಂಥದ್ದನ್ನು ಹೋಗಿ ನಾನು ನೋಡ್ಕೋತಾ ಇದ್ದೆ. ಅದಲ್ಲದೆ ಒಂದು ಮಕ್ಕಳ ನಾಟಕೋತ್ಸವ ಅಂತ ಮಾಡಿದರು. ಅದು ಬಹುಶಃ ಅಖಿಲ ಕರ್ನಾಟಕನೋ ರಾಜ್ಯ ಮಟ್ಟದ್ದೋ ಏನೋ ಒಂದು ರಾಜ್ಯ ಮಟ್ಟದ ಮಕ್ಕಳ ನಾಟಕೋತ್ಸವ ಅಂತೇಳಿ ಕಲಾಮಂದಿರದಲ್ಲಿ ಮಾಡಿದರು. 3 ದಿನದ ಪ್ರೋಗ್ರಾಮ್ ಅದು. ಹೇಳಿಲ್ವಾ ಯಾರು ನಿಮಗದು? ಆ 3 ದಿನದ ನಾಟಕ ಪ್ರೋಗ್ರಾಮಲ್ಲಿ ನಾನು ಪ್ರಚಾರ ಮತ್ತು ಇನ್ಯಾವುದೋ ಇದರಲ್ಲಿದ್ದೆ, ಕಮಿಟಿನಲ್ಲಿದ್ದೆ ಅಂತ. ಹೀಗೆ ನಾವು ಬರೀ ನಾನು ನಾಟಕ ಮಾಡೋದು, ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಅಲ್ಲದೇ ಹೀಗೆ ನಾಟಕದ ರಂಗಭೂಮಿಯ ಯಾವ್ಯಾವ ಕೆಲಸಗಳು ಎಲ್ಲೆಲ್ಲ ಆಗ್ತಾಯಿದೆ ಅಲ್ಲೆಲ್ಲ ಹೋಗಿ ಇನ್ವಾಲ್ವ್ ಆಗ್ತಾಯಿದ್ವಿ ನಾವು. ನಮಗೆ ಅದೇನು ಯಾರು ಕರಿಬೇಕು, ಅಕ್ಷತೆ ಇಡಬೇಕು ಅಂತ ಏನೂ ಇಲ್ಲ. ನಾವಾಗೇ ವಾಲಂಟಿಯರ್ಗೆ ಹೋಗ್ತಿದ್ವಿ, ನಾವಾಗೇ ವಾಲಂಟಿಯರ್ ಕೆಲಸ ಮಾಡ್ತಿದ್ವಿ. ಏನನ್ನೂ ನಿರೀಕ್ಷಿಸ್ದೆ ನಾವು ಕೆಲಸ ಮಾಡ್ತಿದ್ವಿ. ತುಂಬ ಚೆನ್ನಾಗಿರ್ತಿತ್ತು. ನಾನು ಒಂಚೂರು ಹಿಂದಕ್ಕೆ ಬರ್ತೀನಿ. ಹಿಂದಕ್ಕೆ ಬಂದು ಸಿಂಧುವಳ್ಳಿ ಅವ್ರ ಬಗ್ಗೆ ಹೇಳ್ತಿದ್ದೆ. ತುಂಬ ಒಳ್ಳೆಯ ಸಂಘಟನಾಕಾರ ಅಂತ. ಅವರು ಎಷ್ಟು ಮಟ್ಟಿಗೆ ಹೆಣ್ಮಕ್ಳ ಬಗ್ಗೆ ಜವಾಬ್ದಾರಿ ತೊಗೊಳ್ಳೋರು ಅಂದರೆ, ಈಗ ನನಗೇನೋ ವೆಹಿಕಲ್ ಇತ್ತು, ನಾನು ಲೋನ ಇಟ್ಕೊಂಡಿದ್ದೆ, ಬಂದುಬಿಡ್ತಿದ್ದೆ. ಅಥವಾ ವೆಹಿಕಲ್ ಇಲ್ಲದೇ ಇರೋರನ್ನ, ಅಥವಾ ಒಂದೊಂದು ದಿನ ನಾನು ತೊಗೊಂಡು ಹೋಗಿಲ್ಲದೆ ಇದ್ದರೆ, ಗಾಡಿ ಇಲ್ಲದೇ ಇದ್ದರೆ ನಮ್ಮ ಮನೆಗೆ ತಲುಪಿಸೋರಲ್ಲ, ಆವಾಗ ತಲುಪಿಸುವ ವ್ಯಕ್ತಿಗೆ ಹೇಳೋರು ಮನೆ ಮುಂದೆ ಇಳಿಸ್ಬೇಕು. ಆ ಹುಡುಗಿ ಮನೆ ಬಾಗಿಲು ತಟ್ಟಿ ಒಳಗೆ ಹೋಗಿ ಅವಳು ಒಳಗೆ ಹೋದ್ಮೇಲೆ ನೀನು ಆಚೆ ಬರಬೇಕು ಅಂತ. ಅವ್ರಿಗೆ ಎಷ್ಟು ಕಾಳಜಿ ವಹಿಸ್ತಿದ್ರು ಅಂತ. ಆಮೇಲೆ ಟೈಮ್ ಸೆನ್ಸ್ ಇರಬೇಕು. ಬಾಯಿಗೆ ಬಂದಾಗ ಬೈಯೋರು. ನಾವು ಅದು ಯಾವುದನ್ನು ನಮ್ಮ ಬೈದು ಹೇಳೋರು ಬುದ್ಧಿ ಹೇಳೋಕ್ಕೆ ಹೇಳ್ತಾರೆ ಅಂದ್ಕೊಂಡು ತುಂಬ ಹೆಲ್ತಿಯಾಗಿ ತೊಗೋತಿದ್ವಿ ಹೊತ್ತು. ಈಗಿನವ್ರು ನೀವು ಬೈರಿ ಬರ್ತಾರ ನಾಳೆ ನಾಟಕಕ್ಕೆ ಬಾಯಿಗೆ ಬಂದಾಗ ಬೈಸ್ಕೋತಿದ್ವಿ. ಕಾರಂತರು ಬಿಡಿ, ಕಾರಂತರು ಜನ್ನಿ ಅವರೆಲ್ಲ ಬೇಕಾದಂಗೆ ಬೈಯೋರು, ಅದು ಸೆಕೆಂಡ್ರಿ. ಅಷ್ಟು ತೊಗೊಳ್ಳೋರು ಪಾಪ ಹೆಣ್ಮಕ್ಳ ಬಗ್ಗೆ. ಈಗ ಯಾರು ಬಾದರ್ ಮಾಡ್ತಾರಾ?
ಬೇಕಾದ್ರೆ ಬರ್ತಾಳೆ ಇಲ್ದಿರ ಹೋಗ್ತಾಳೆ ಅಂತಾರೆ ಇವತ್ತು. ಆ ಒಂದು ಕಾಳಜಿ, ಒಂದು ಶ್ರದ್ಧೆ ನನ್ನ ಸಂಘಟನೆ ನಾನು ನೋಡಲೇ ಇಲ್ಲ ಕಣ್ರಿ. ತುಂಬ ಚೆನ್ನಾಗಿ ಮಾಡೋರು. ನಾವೆಲ್ಲ ಸಿಂಧೋಳಿ ಮನೆಯಲ್ಲೇ ನಾಟಕಗಳು ರಿಹರ್ಸಲು ಇದು ಎಲ್ಲ ಆಗ್ತಿದ್ದಾಗ ನಮ್ಮ ವೈಯಕ್ತಿಕ ರಗಳೆಗಳು, ನಮ್ಮ ವೈಯಕ್ತಿಕ ಬೇಸರಗಳು ಅದನ್ನ ಅಲ್ಲಿ ಶೇರ್ ಮಾಡ್ಕೊತಿದ್ವಿ ವಿಜಯತೆ ಹತ್ರ. ವಿಜಯತೆನೂ ಅಷ್ಟೇ, ಅವರು ತಣ್ಣಗಿದ್ದೇ ರಂಗಭೂಮಿಗೆ ಪ್ರೋತ್ಸಾಹ ಕೊಟ್ಟರು. ಅವರೇನೂ ಆಚೆ ಬಂದು ಓಡಾಡಿ ಅದೇನೂ ಮಾಡ್ತಿರಲಿಲ್ಲ. ಸಿಂಧೋಳಿಯವರು ಬದುಕಿರೋರ್ಗೂ ವಿಜಯತೆ ಬರಲೇ ಇಲ್ಲ ಆಚೆ. ಮತ್ತು ಸಿಂಧೋಳಿಯವರು ಹೋದ್ಮೇಲೂ ಕೂಡ ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಸುರುಚಿ ರಂಗಮನೆನ. ನಮಗೆ ರಂಗಭೂಮಿ ಕೇವಲ ನಮ್ಮ ಹವ್ಯಾಸದ ಇದನ್ನು ತೀರಿಸ್ಕೊಳ್ಳೋ ಸಾಧನ ಆಗಿರಲಿಲ್ಲ. ಆ ರಂಗಭೂಮಿಯಲ್ಲಿ ನಾವು ಸೇರ್ತಾ ಇದ್ವಲ್ಲ ಸಂಜೆ ಹೊತ್ತು. ಈಗಿನವ್ರ ಹಾಗೆ ನಂದು ಎಂಟ್ರಿ ಯಾವಾಗಿದೆ ಅವಾಗ ಬಂದು ಹಿಂಗೆ ಹೋಗ್ತಾ ಇರಲಿಲ್ಲ ನಾವು. ನಮ್ಮದೇನು ಪಾತ್ರ ಇಲ್ದಿದ್ರು ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿದ್ದೆ, ಅಥವಾ ಏನೋ ಒಂದು ಎಂಟ್ರಿ ಹಿಂಗೆ ಬಂದು ಹೋಗ್ತಿದ್ದೆ. ಕೆಲವು ನಾಟಕಗಳಲ್ಲಿ ಸುಮ್ಮನೆ ಗುಂಪಲ್ಲಿ ಬಂದು ಹಿಂಗೆ ಹೋಗಿದ್ದೀವಿ. ಆದರೂ ನಾವು ರಿಹರ್ಸಲ್ ಪ್ರಾರಂಭದಿಂದ ಕೊನೆಯವರೆಗೂ ಕೂತ್ಕೊಂಡಿರ್ತಿದ್ವಿ. ಅದು ಓದುವ ಪ್ರಕ್ರಿಯೆಯಲ್ಲೂ ಭಾಗವಹಿಸ್ತಿದ್ವಿ. ಎಲ್ಲರೂ ಆ್ಯಕ್ಟ್ ಮಾಡಬೇಕಾದ್ರೂ ನೋಡ್ತಾಯಿದ್ವಿ. ಅಂದರೆ ಇಡೀ ಒಂದು ಮನೆಯ ವಾತಾವರಣ, ಕೌಟುಂಬಿಕ ವಾತಾವರಣ ಅಲ್ಲಿರ್ತಿತ್ತು. ನಾವೆಲ್ಲ ಅದರಲ್ಲಿ ಭಾಗಿಯಾಗಿರ್ತಿದ್ವಿ. ಎಷ್ಟು ಚೆನ್ನಾಗಿರ್ತಿತ್ತು ರೀ. ಈ ನಾಟಕ ಮುಗಿದ್ಮೇಲೆ ಸಂಜೆ ಹೊತ್ತು ನೆಕ್ಸ್ಟ್ ಡೇ ಅದೆಂಥ ಬೋರ್ ಆಗ್ತಿತ್ತು ಮನೆಯಲ್ಲಿ. ಅಂದರೆ ಏನೋ ಕಳ್ಕೊಂಬಿಟ್ವಿ ಅಂತ ಚಟ್ಪಟ್ಟಿಸೋಗ್ತಿದ್ವಿ. ಅಂಥ ದಿನಗಳು ನಮಗೆ ಮತ್ತೆ ಬರೋದೇ ಇಲ್ಲೇನೋ. ಆಮೇಲೆ ಒಬ್ರಿಗೊಬ್ಬ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ವಿ. ಆಗ ಒಮ್ಮೆ ನನ್ನ ಅಮ್ಮಂಗೆ ತುಂಬ ಹುಷಾರಿಲ್ಲದೆ JSS ಅಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ರು. ಹಗಲೆಲ್ಲ ಅಲ್ಲಿ ನೋಡಿಕೊಂಡು ಸಂಜೆ ರಿಹರ್ಸಲ್ಗೆ ಸಿಂಧೋಳಿ ಮನೆಗೆ ಬರ್ತಿದ್ದೆ. ರಿಹರ್ಸಲ್ ಮುಗಿಸ್ಕೊಂಡು ಮತ್ತೆ ನಾನು ಆಸ್ಪತ್ರೆಗೆ ಹೋಗ್ತಿದ್ದೆ. ವಿಜಯತ್ತೆ ನನಗೆ ದಿನ ಡಬ್ಬಿನಲ್ಲಿ ವಾಪಸ್ ಹೋದ್ಮೇಲೆ ಅಲ್ಲಿ ಊಟ ಮಾಡೋಕ್ಕೆ ಅಂತ ಅಲ್ಲಿ ಮಾಡಿದ ತಿಂಡಿನ ದಿನ ಡಬ್ಬಿಗೆ ಹಾಕ್ಕೊಡ್ತಿದ್ರು. ಯಾರೇ ಮಾಡ್ತಾರೆ ಈಗ? ಅದೆಲ್ಲ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂದರೆ ಒಂದು ಬಾಂಧವ್ಯ ಹೇಗಿತ್ತು. ಆಮೇಲೆ ನಾನು ಅಷ್ಟೇ, ಈ ತೋಟಕ್ಕೆ ಬಂದಾಗ ನಮ್ಮಲ್ಲಿ ಒಂದಿಷ್ಟು ಒಂದು ಸರಿ ತುಂಬ ಸೀಬೆಹಣ್ಣು ಬಿಟ್ಟಿತ್ತು. ಅಲ್ಲೇನೋ ಆಗ್ತಾಯಿತ್ತು. ಒಂದು ದೊಡ್ಡ ಬ್ಯಾಗ್ ತುಂಬ ತೊಗೊಂಡೋಗಿ ಅಲ್ಲಿ ಎಲ್ರಿಗೂ ಹಂಚಿ ಬಂದೆ. ಅಲ್ಲ, ಹಂಚು ಸೆಕೆಂಡ್ರಿ. ಅಂದರೆ ನಾನು ಕೊಟ್ಟಿದ್ದು ದಾನ ಕೊಟ್ಟೆ ಅಂತ ಹೇಳ್ತಾ ಇಲ್ಲ, ನಮಗೆ ಕೊಡಬೇಕು ಅನ್ನೋ ಬಾಂಧವ್ಯ ಇತ್ತಲ್ಲ, ನಮ್ಮನೆಯವರು ಅವರು ತಿನ್ನಲಿ ಅನ್ನೋ ಒಂದು ಬಾಂಧವ್ಯ ಇತ್ತಲ್ಲ. ಮತ್ತು ನಾನು ವಿಜಯತೆಯ ಋಣ ಇತ್ತಲ್ಲ ನನಗೆ. ಅಷ್ಟು ದಿನ ನನಗೆ ಅವರು ಮಾಡ್ತಾಯಿದ್ದಿದ್ದು. ಕವಿತಾ ರತ್ನ ಅವ್ರ ಮಗಳು ಕವಿತಾ ರತ್ನ ಅಂಥೇಳಿ, ಅವಳು ವಂಶವೃಕ್ಷದಲ್ಲಿ ಕಾತ್ಯಾಯನಿ ಪಾತ್ರ ಮಾಡಿದ್ಲು. ಅವರೆಲ್ಲ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು ಅವ್ರ ಮನೇಲೆ. ಸಿಂಧೋಳಿ ಅನಂತಮೂರ್ತಿಗೆ ಮಕ್ಕಳಿರಲಿಲ್ಲ. ಅವ್ರ ಮನೇಲಿ ಇವರೆಲ್ಲ ಸುಮಾರು ಜನ ಬೆಳೆದರು. ಅವರೆಲ್ಲ ವಿಜಯತ್ತೆ ಅಂತ ಕರೆಯೋರು. ನಾವು ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ, ವಿಜಯತ್ತೆ ಅಂತ. ಇವತ್ತಿಗೂ ನಾನು ವಿಜಯತ್ತೆ ಅಂತಲೇ ಅಂದ್ಬಿಡ್ತೀನಿ. ಗುರು ಜೊತೆ ಯಾವಾಗಲಾದ್ರೂ ತುಂಬ ಜನ ಇದ್ದಾಗ ಮೇಕಪ್ಗೆ ಒಂಚೂರು ಕೈಯಾಡಿಸ್ತಿದ್ವಿ ಹೊರತು ಮೇಕಪ್ಪನ್ನು ನಾನೇನು ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆಮೇಲೆ ಸಂಘಟನೆಯಲ್ಲಿ ಇವರೆಲ್ಲ ನೋಡಿ, ನಾನು ಮುಖ್ಯವಾಗಿ ಹೇಳಬೇಕಾಗಿರೋದು ಒಂದು ವಿಷಯ ಏನು ಅಂದರೆ, ಪುಷ್ಪ ಅನ್ನೋರು ನನ್ನನ್ನು ಕರೆದು ನಾಟಕ ಮಾಡಿಸಿದ್ರು ಅಂತ ಹೇಳಿದ್ನಲ್ಲ. ಆಕೆ ಶಾರದಾ ವಿಲಾಸ್ ಹೈಸ್ಕೂಲ್ ಟೀಚರ್ ಆಗಿದ್ದರು. ಆಕೆಗೆ ರಂಗಭೂಮಿ ಹುಚ್ಚು. ತಾನು ಆ್ಯಕ್ಟ್ ಮಾಡ್ತಿರಲಿಲ್ಲ, ತಾನು ಯಾವತ್ತೂ ಸ್ಟೇಜ್ ಬರ್ತಿರಲಿಲ್ಲ. ಆದರೆ ರಂಗಭೂಮಿ ಬಗ್ಗೆ ಅಪಾರವಾದ ಆಸಕ್ತಿ ಇತ್ತು ಆಕೆಗೆ. ಅವರು ಅಶೋಕ್ ಬಾದರ್ದಿನ ಕರೆಸಿ ತಿಂಗಳಾನ್ಗಟ್ಟಲೆ ಅವ್ರನ್ನ ಇಲ್ಲಿರಿಸಿ ಅವ್ರ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಸನ್ನಿವೇಶ ನಾಟಕ ಮಾಡಿಸಿದ್ರು. ಅಶೋಕ ರಂಗತಂಡ ಅಂತಲೇ ಏನೋ ಮಾಡಿದ್ರು. ಅದಕ್ಕೆ ಟೈಟಲ್ಲು ಅಶೋಕ ಅಂತಲೇ ಟೈಟ್ಲು ಕೊಟ್ಟಿದ್ದರು. ಒಬ್ಬಳು ಹೆಣ್ಮಗಳು ಆ ಕಾಲದಲ್ಲಿ ರಂಗಭೂಮಿ ಬಗ್ಗೆ ಆಸಕ್ತಿ ಇದ್ದು ತಾನು ಸ್ಟೇಜ್ ಮೇಲೆ ಬರದೆ, ತಾನು ಪ್ರಚಾರ ತಗೊಳ್ದೆ ನಾಟಕ ಮಾಡಿಸಿ ತನ್ನ ದುಡಿಮೆಯನ್ನು ಖರ್ಚು ಮಾಡಿ ನಾಟಕ ಮಾಡಿಸಿದ್ರಲ್ಲ, ಅದು ರಿಯಲಿ ಗ್ರೇಟ್. ಮತ್ತಾರೂ ಮಾಡಿಲ್ಲ, ಮತ್ತಾರೂ ಆ ಪ್ರಯತ್ನ ಮಾಡಲೇ ಇಲ್ಲ. ಪಾಪ ಆಕೆ ಹೋಗಿಬಿಟ್ರು. ಅದನ್ನು ನಾನು ಯಾವತ್ತೂ, ನನ್ನ ಮೊದಲ ನಾಟಕ ಕೂಡ ಅಲ್ಲಾಗಿದ್ದು. ಮತ್ತು ಅವರು ಅಶೋಕ್ ಬಾದರ್ದಿನಿಯ ನಿರ್ದೇಶನದ ಬಗ್ಗೆ ಅಷ್ಟು ಒಲವಿಟ್ಕೊಂಡು ಅವ್ರನ್ನ ಕರೆಸಿ ತಿಂಗಳಾನ್ಗಟ್ಟಲೆ ನೋಡಿಕೊಂಡು ನಾಟಕ ಮಾಡಿಸಿದ್ರು. ಇದು ನಿಜವಾಗ್ಲೂ ಮೈಸೂರಿನ ರಂಗಭೂಮಿನಲ್ಲಿ ದಾಖಲಾಗಬೇಕಾಗಿರೋ ಅಂಶ. ನಾನು ಬರೆದಿದ್ದೀನಿ ಕೂಡ ಅದ್ರ ಬಗ್ಗೆ. ಆಮೇಲೆ ಫೈನ್ ಆರ್ಟ್ಸ್ ಕಾಲೇಜ್ ಇದ್ದಾಗ ನನಗೆ ಮೀರಾಮೂರ್ತಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು. ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು ಸಿಂಧೋಳಿ ಅನಂತಮೂರ್ತಿ. ರಾಮನಾಥ್, ಶಿವಾನಂದ್, ಗುಬ್ಬಿ ವೀರಣ್ಣ ಅವ್ರ ಮಗ ಶಿವಾನಂದ್ ಮಾಸ್ಟ್ರು ಬರ್ತಿದ್ರು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ದು ವೀರಮೂರ್ತಿ ಮೇಷ್ಟ್ರು, ಲೈಟ್ ಡಿಸೈನರ್. ಈಸ್ ಎ ವರ್ಲ್ಡ್ ಫೇಮಸ್ ಲೈಟ್ ಡಿಸೈನರ್ ಫಾರ್ ಥಿಯೇಟರ್. ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ರೀ. ಅವ್ರು ರೀಸೆಂಟಾಗಿ ಹೋಗ್ಬಿಟ್ರು. ಆಮೇಲೆ ವೆಂಕಟ ಸುಬ್ಬಯ್ಯ ನಮಗೆ ಕಾಸ್ಟ್ಯೂಮ್ ಡಿಸೈನ್ ಹೇಳ್ಕೊಡ್ತಿದ್ರು. ಆದರೆ ಅವರೆಲ್ಲ ಬಂದು ಪಾಠ ಮಾಡಿ ಹಿಂಗೆ ಹೋಗ್ತಾ ಇರಲಿಲ್ಲ ರೀ.
ಪಾಠ ಕ್ಲಾಸ್ ಆದಮೇಲೂ ಅವ್ರ ಸುತ್ತ ಗುಂಪು ಕಟ್ಕೊಳ್ಳೋದು, ಹೋಟೆಲ್ಗೆ ಹೋಗೋದು, ತಿಂಡಿ ತಿನ್ನೋದು, ಒಬ್ರನ್ನೊಬ್ರು ಕಿಚಾಯಿಸೋದು. ನಾವು ತರಗತಿ ಒಳಗೆ ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ಹೊರಗಡೆ ಕಲ್ತ್ವಿ. ಇವ್ರ ಜೊತೆ ಅಲ್ಲಿ ಟೆಕ್ಸ್ಟ್ ಪಾಠ ಮಾಡಿದ್ರೆ ಹೊರಗಡೆ ಜೀವನಾನುಭವಗಳನ್ನ ಕಲಿಸಿದ್ರು ಇವರೆಲ್ಲ. ಇವನ್ನೆಲ್ಲ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಮಗೆ ನಾವು ಒಂಥರ ಅದೃಷ್ಟವಂತರು ರೀ. ತುಂಬ ತುಂಬ ಪ್ರಜ್ಞಾವಂತ, ಪ್ರತಿಭಾವಂತ ಮತ್ತು ತುಂಬ ಸರಳವಾಗಿ ರತ್ನ ಅವ್ರೇನು ಕಡಿಮೆನಾ, ಇಂಥವ್ರ ಜೊತೆಲ್ಲ ನಾವು ಕೆಲಸ ಮಾಡಿದ್ವಿ. ರತ್ನ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಹಯವದನ ನಾಟಕನ ಕಾರಂತರು ಡೈರೆಕ್ಟ್ ಮಾಡಿ ಡೆಲ್ಲಿಗೆ ತೊಗೊಂಡೋಗೋ ಸಂದರ್ಭದಲ್ಲಿ ನನ್ನ ಮನೇಲಿ ನನ್ನ ಅಕ್ಕನ ಮಕ್ಕಳಿಬ್ಬರು ಚಿಕ್ಕವರಿದ್ದರು. ಅಲ್ಲಿ ಅವಳಿಗೆ ಪದ್ಮಿನಿ ಪಾತ್ರಧಾರಿಗೆ ಇದು ಪರ್ದೆ ಇಟ್ಕೊಳ್ಳೋಕ್ಕೆ ಇಬ್ಬರು ಹುಡುಗಿರು ಬೇಕಿತ್ತು. ಮನೇಲಿ ಕಳಿಸೋರು ಯಾರು? ನಾನು ನಮ್ಮ ಮನೇಲಿ ನಮ್ಮ ಅಕ್ಕನಿಗೆ ಪುಸ್ಲಾಯಿಸ್ಬಿಟ್ಟು ಈ ಹುಡುಗಿರಿಗೆ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಬಂದಿದ್ದರು ಅವ್ರುಗಳು ನನ್ನ ಜೊತೆ ಡೆಲ್ಲಿ ಭೋಪಾಲ್ಗೆಲ್ಲ ಬಂದರು. ನನ್ನ ಹತ್ರ ಲೂನಾ ಒಂದಿತ್ತು ಅಷ್ಟೇ. ಲೂನಾದಲ್ಲಿ ಒಬ್ಳನ್ನ ಕೂರಿಸ್ಕೋತೀನಿ, ಇನ್ನೊಬ್ಳನ್ನ ಮನೆಗೆ ಬರ್ದಂಗೆ ರಾತ್ರಿ ರಿಹರ್ಸಲ್ ಮುಗಿಸಿ. ಎಷ್ಟು ರಾತ್ರಿಗಳು. ರತ್ನ ಅವರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡೈರೆಕ್ಟರು. ಸ್ಕೂಟ್ರ್ ಮೇಲೆ ನಮ್ಮ ಮನೆ ತನಕ ಬಂದು ಅವಳನ್ನ ಇಳಿಸ್ಬಿಟ್ಟು ಹುಷಾರಮ್ಮ ಅಂತ ಹೇಳಿ ಹೋಗ್ತಿದ್ರು. ಎಷ್ಟು ಜನ ಮಾಡ್ತಾರ್ರಿ ಇವಾಗ. ಪೆಟ್ರೋಲಿಗೆ ಲೆಕ್ಕ ಹಾಕಲಿಲ್ಲ, ತನ್ನ ಆಫೀಸರು ಅನ್ನೋ ಬಿಗುಮಾನ ಇರಲಿಲ್ಲ. ನಾನು ರಂಗಭೂಮಿಗೆ ಬಂದಿದ್ದು 1984-85 ನಂತರ. 84, 85, 86 ನಾನು ಡ್ರಾಮಾ ಡಿಪ್ಲೊಮಾ ಮಾಡಿದೆ. ಆನಂತರ ಅದಕ್ಕೆ ಮುಂಚೆ ನಾನು ನಾಟಕ ಡಿಪ್ಲೊಮಾಗೆ ಸೇರೋಕ್ಕೆ ಮುಂಚೆ ಸನ್ನಿವೇಶ ನಾಟಕದಲ್ಲಿ ಮಾಡಿದ್ದು. ಆಮೇಲೆ ಸುಮಾರು ನಾಟಕಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಅಗ್ಗೂ ಈಗೂ ವ್ಯತ್ಯಾಸಗಳೇನು ಅಂದರೆ, ನಾನು ಆವಾಗಲೇ ಹೇಳಿದಾಗೆ ಆವಾಗ ಎಲ್ಲರೂ ಒಬ್ರಿಗೊಬ್ರು ಒದ್ದಾಡ್ಕೋತಿದ್ವಿ, ಮನೆಯವ್ರ ಥರ ಇರ್ತಿದ್ವಿ, ಕಷ್ಟ ಸುಖಕ್ಕೆ ಆಗ್ತಾಯಿದ್ವಿ, ಮನೆ ತಲುಪಿದ್ರಾ ಇಲ್ವಾ ನೋಡ್ಕೋತಿದ್ವಿ, ಕಿಚಾಯಿಸ್ತಾಯಿದ್ವಿ, ಒಂಥರ ರಿಲ್ಯಾಕ್ಸ್ ಆಗ್ತಿದ್ವಿ. ನಾನು ಈ ರಿಲ್ಯಾಕ್ಸ್ ಅನ್ನೋ ಪದದ ಬಗ್ಗೆ ಇಲ್ಲೇ ಹೇಳಿಬಿಡ್ತೀನಿ. ನಾನು ಆವಾಗ ಇದಕ್ಕೆ ಹೋಗ್ತಾಯಿದ್ದೆ, ಅಂಗನವಾಡಿಯ ಮೇಲ್ವಿಚಾರಕ್ಕೆ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿಂದ ಯಳಂದೂರ್ಗೆ ಹೋಗಿ ಬರ್ತಾಯಿದ್ದೆ. ಯಳಂದೂರ್ಗೆ ಹೋಗಿ ಬಂದು ನಾನು ಸಂಜೆ ರಿಹರ್ಸಲ್ಗೆ ಮಾಡಬೇಕಾದ್ರೆ ಕಾರಂತರು ನಾಟಕದಲ್ಲಿ ಯಾವುದೆಲ್ಲೋ ಮಾಡ್ತಾಯಿದ್ದೆ. ಆವಾಗ ಬಂದು ಸುಸ್ತಾಗಿ ಹಿಂಗೆ ಕಾಲು ಚಾಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಿದ್ದೆ. ಏನು ಮಾಡ್ತಿದ್ದೀಯ ಮೀನಾ ಅಂತ ಕಾರಂತರು ಕೇಳಿದ್ರೆ, ನಾನು ರಿಲ್ಯಾಕ್ಸ್ ಮಾಡ್ಕೊತಿದ್ದೀನಿ ಸಾರ್ ಅಂತಿದ್ದೆ. ರಿಲ್ಯಾಕ್ಸ್ ಅಂದರೆ ಏನರ್ಥ ಅಂತ ಕೇಳಿದರು. ನನಗೆ ಬದುಕಿನಲ್ಲಿ ಇವರೆಲ್ಲ ಗುರುಗಳು ಒಂದೊಂದೇ ಪಾಠ ಕಲ್ತಿದ್ದೀನಿ. ರಿಲ್ಯಾಕ್ಸ್ ಅಂದರೆ ಕೈಕಾಲು ಚಾಚ್ಕೊಂಡು ಆರಾಮಾಗಿ ಬಿತ್ಕೊಂಡಿರೋದು ಅಂತ. ಎದ್ದೇಳು, ರಿಲ್ಯಾಕ್ಸ್ ಅಂದರೆ ಮಲ್ಕೊಳ್ಳೋದ, ಕೈ ಚಾಚ್ಕೊಂಡು ಮಲ್ಕೊಳ್ಳೋದ, ಎದ್ದೇಳು ಅಂತ ಬೈದು ಎಬ್ಬಿಸಿ ನಮ್ಮನ್ನು. ರಿಲ್ಯಾಕ್ಸ್ ಅಂದರೆ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಮನಸ್ಸನ್ನು ಮೈಯನ್ನು ತೊಡಗಿಸ್ಕೊಳ್ಳೋದು. ನೀನು ಪಾಠ ಏನೋ ಒಂದು ಪಾಠ ಓದ್ತಾ ಇರ್ತೀಯ, ಫಿಸಿಕ್ಸ್ ಓದ್ತಾ ಇರ್ತೀಯ, ಬೋರಾಯಿತು, ಸಾಕಾಯಿತು, ಆ ಫಿಸಿಕ್ಸ್ ಬಿಟ್ಬಿಟ್ಟು ಕೆಮಿಸ್ಟ್ರಿ ಪಾಠಕ್ಕೆ ಕಣ್ಣು ಹಾಯಿಸೋದು, ಮನಸ್ಸನ್ನು ಹಾರಿಸೋದು, ಅದು ರಿಲ್ಯಾಕ್ಸು. ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಮನಸ್ಸನ್ನು ಮೈಯನ್ನು ಹಾರಿಸೋದಿದೆಯಲ್ಲ, ಅದು ರಿಲ್ಯಾಕ್ಸ್ ಅನ್ನೋದು. ಮಲ್ಕೊಂಡು ಕೈ ಚಾಚ್ಕೊಂಡು ಮಲ್ಕೊಳ್ಳೋದು ರಿಲ್ಯಾಕ್ಸ್ ಅಲ್ಲ ಅನ್ನೋ ಪದದ ಅರ್ಥವನ್ನು ನನಗೆ ಮಾಡಿಸ್ಕೊಟ್ಟರು ಕಾರಂತರು. ನಮಗೆ ಆ ಕಾಲದಲ್ಲಿ ರಂಗಭೂಮಿ, ಆ ಕಾಲದಲ್ಲಿ ರಂಗಭೂಮಿಯ ಬೆಳವಣಿಗೆ ಅಂದರೆ ನಾವು ನಮ್ಮ ವೈಯಕ್ತಿಕ ಬೆಳವಣಿಗೆ ಕೂಡ ಅದರಲ್ಲಿ ಸೇರಿರುತ್ತೆ. ನಮ್ಮನ್ನು ಬದಲಾಯಿಸಿದ್ರು, ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸಿದ್ರು, ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸಿದ್ರು. ನಮಗೆ ರಂಗಭೂಮಿ ನಮಗೆ ಅದನ್ನೆಲ್ಲ ಕೊಡ್ತು. ಆದರೆ ಇವಾಗ ಯಾರು ಬಾದರ್ ಮಾಡಲ್ಲ. ನಾನು ನೋಡಿದ ಹಾಗೆ ಕೆಲವು ರಿಹರ್ಸಲ್ಗೆ ಹೋಗಿದ್ದೀನಿ. ಅವರಾಯಿತು, ಅವ್ರ ಪಾಡಾಯಿತು, ಅವ್ರದ್ದು ಯಾವಾಗ ಎಂಟ್ರಿ ಇರುತ್ತೋ ಆವಾಗ 5-10 ನಿಮಿಷ ಮುಂಚೆ ಬರ್ತಾರೆ, ಹೊರಟೋಗ್ತಾರೆ. ನಾವು ಹಾಗಿರಲಿಲ್ಲ. ನಾವೆಲ್ಲರೂ ಆವಾಗಲೇ ಹೇಳಿದಾಗೆ ನಮ್ಮ ರಿಹರ್ಸಲ್ ಪ್ರಾರಂಭದಿಂದ ಕೊನೆಯವರೆಗೂ ಇರ್ತಿದ್ವಿ. ಅದರಲ್ಲಿ ನಮ್ಮ ಪಾತ್ರ ಇದೆಯಾ ಇಲ್ವಾ ಗೊತ್ತಿಲ್ಲ, ಎಲ್ರಿಗೂ ಎಲ್ಲ ಡೈಲಾಗೂ ಬರೋದು, ಎಲ್ರಿಗೂ ಎಲ್ಲ ಇದು ಬರ್ತಿತ್ತು, ಮೂಮೆಂಟ್ಸು ಗೊತ್ತಾಗಿರ್ತಿತ್ತು. ಹೀಗಾಗಿ ಒಂದು ಮನೆಯ ವಾತಾವರಣ ಇರ್ತಿತ್ತು, ಒಂದು ಸೌಹೃದಯ ಬಾಂಧವ್ಯ ಇರ್ತಿತ್ತು. ಆದರೆ ನಾನು ಈಗಿನ ರಂಗಭೂಮಿಗಳು ನೋಡಿದಾಗ ಅದು ಅಷ್ಟೇನು ಅನ್ನಿಸ್ತಿಲ್ಲ. ಆ ಸೌಹೃದಯತೆ, ಆ ಮನೆ ವಾತಾವರಣ ಮರೆಯಾಗಿ ಎಲ್ಲೋ ಒಂದು ಕಮರ್ಷಿಯಲ್ ಟಚ್ ಬಂದಿದೆ. ತಾನು ತಂದಷ್ಟೇ ಒಬ್ಬ ನಟ ಇನ್ನೊಬ್ಬಂಗೆ ಏನು ಸ್ಪಂದಿಸೋದಾಗಲಿ, ಅಥವಾ ಕಷ್ಟ ಸುಖ ಹೇಳ್ಕೊಡ್ದಾಗಲಿ, ಅಥವಾ ಸಿಂಧೋಳ್ಳಿ ಅವ್ರ ಥರ ಮನೆಗೆ ಹೋಗಿ ಬಿಟ್ಟು ಬನ್ನಿ, ಮನೆ ಬಾಗಿಲು ತೆಗೆದವಳು ಒಳಗೆ ಹೋಗೋದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳುವಂಥ ಇವರು ಇಲ್ಲ ಇವಾಗ. ಬೇಕಾದ್ರೆ ಬನ್ನಿ, ನಾಟಕ ಮಾಡಿಸ್ತಾರೆ, ಹೋಗಿ, ಇಂಥ ವಾತಾವರಣ, ತುಂಬ ವಾತಾವರಣ ಬದಲಾಗೋಯ್ತು. ಆಮೇಲೆ ನಾವೇನಲ್ಲಿ ಸಮಸ್ಯೆಗಳನ್ನ ಎದುರಿಸಿಲ್ಲ. ನಮ್ಮ ಕಾಲದಲ್ಲಂತೂ ನಾವು ಯಾವ ಸಮಸ್ಯೆಗಳು ನಮಗಿರಲಿಲ್ಲ. ನಾವು ನಮ್ಮದೇ ಖರ್ಚು ಹಾಕ್ಕೋತಿದ್ವಿ. ನಾವೇ ಒಬ್ಬೊಬ್ಬರು ಒಂದೊಂದು ದಿನ
ನಾವು ದುಡಿತಿದ್ವಲ್ಲ, ಒಂದು ದಿನ ನಾವು ಕಾಫಿ ಗಿಫಿ ತರಿಸೋದು, ಟೀ ತರಿಸೋದು, ಅಥವಾ ಏನೋ ಸಣ್ಣ ಪುಟ್ಟ ಖರ್ಚು ಮಾಡೋದು, ಅವುಗಳನ್ನೆಲ್ಲ ಮಾಡ್ತಾಯಿದ್ವಿ, ಖುಷಿಯಾಗಿ ಹೋಗ್ತಾಯಿದ್ವಿ. ನಮಗೆ ಇಂಥ ಮನೆಯಲ್ಲಿ ಸಮಸ್ಯೆ ಇರ್ತಿತ್ತು, ನಮ್ಮ ಅಪ್ಪ ಅಮ್ಮನೂ ಒಪ್ಸೋದೊಂದು ಸಮಸ್ಯೆ ಇರ್ತಿತ್ತೇ ಹೊರತು ನಮಗೆ ಅಲ್ಲಿ ಹೋದ್ಮೇಲೆ ಯಾವ ಸಮಸ್ಯೆಗಳು ಇರ್ತಿಲ್ಲ, ಎಲ್ಲ ಮರ್ತು ಹೋಗ್ತಿತ್ತು. ನಮ್ಮ ವೈಯಕ್ತಿಕ ಸಮಸ್ಯೆಗಳು ಕೂಡ ಮರ್ತು ಹೋಗ್ತಿತ್ತು, ಅಲ್ಲಿ ಬೇರೆದೇ ಪ್ರಪಂಚದಲ್ಲಿ ತೊಡಗ್ತಿದ್ವಿ. ಹೀಗಾಗಿ ರಂಗಭೂಮಿಯಲ್ಲಿ ನಾನು ಯಾವ ಸಮಸ್ಯೆಯನ್ನೂ ಇದು ಮಾಡಲಿಲ್ಲ. ರಂಗಮಂದಿರಗಳ ಬಗ್ಗೆ ನಾವು ಏನು ತೊಂದರೆಗಳನ್ನ, ನಾವು ತುಂಬ ಇದಿರಲಿಲ್ಲ, ನಮಗೆ ಐಭೋಗಗಳು ಬೇಕು ಅಂತಿರಲಿಲ್ಲ. ನಮಗೇನು ಅಲ್ಲೊಂದು ಟಾಯ್ಲೆಟ್ ಇದ್ದರೆ ಆಯಿತು, ಕುಡಿಯೋಕ್ಕೆ ಒಂಚೂರು ನೀರಿನ ವ್ಯವಸ್ಥೆ ಇದ್ದರೆ ಸಾಕಾಗಿತ್ತು, ಅಷ್ಟಿರ್ತಿತ್ತು ಎಲ್ಲ ಕಡೆಯೂ. ಅದರಿಂದ ನಾವು ಅಂಥ ಸಣ್ಣ ಪುಟ್ಟ ತೊಂದರೆಗಳನ್ನ ಯಾವತ್ತೂ ಹೈಲೈಟ್ ಮಾಡಿ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ನಾವೇನೂ ಪರದಾಡಲಿಲ್ಲ ರೀ. ಚೆನ್ನಾಗಿರ್ತಿತ್ತು. ನಮಗೆ ಒಂದು ಕಾಸ್ಟ್ಯೂಮ್ಸ್ ಆಗಲಿ ಅದಾಗಲಿ ನನ್ನ ಹತ್ರ ಹೇಳ್ದಿದ್ರೆ ಇನ್ಯಾರ ಹತ್ರ, ರಾಮಿ ಹತ್ರನೇ ಒಂದು ಸೀರೆ ತೊಗೋತಿದ್ನೋ, ಅಥವಾ ಸಿಂಧುವಳ್ಳಿ ಮನೆಯಲ್ಲೋ ಹಿಂಗೆ ಯಾರೋ ಒಂದು ಸೀರೆ ಪಾರೆ ಅಥವಾ ಇದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಇದೇ ಆಗಬೇಕು ಅದೇ ಆಗಬೇಕು ಅಂತ ನಾವು ಯಾವತ್ತೂ ತಕರಾರು ತೆಗೆದು ತೊಂದರೆ ನಾವೂ ಕೊಡಲಿಲ್ಲ, ಅಂಥ ತೊಂದರೆನ ನಾವು ಎದುರಿಸ್ಕೊಳ್ಳಲಿಲ್ಲ. ಹೀಗಾಗಿ ನನಗೆ ಈ ಸವಾಲು ಗಿವಾಲು ಏನೂ ನನಗೆ ಗೊತ್ತಿಲ್ಲ. ಮತ್ತು ನಾನು 91-92 ನಂತರ ಬಿಟ್ಬಿಟ್ಟೆ ನೋಡಿ. ಹೀಗಾಗಿ ನನಗೇನೂ ಗೊತ್ತಿಲ್ಲ. ಮೈಸೂರಿನ ರಂಗಭೂಮಿ ಆಗಲಿ, ಬೆಂಗಳೂರಿನ ರಂಗಭೂಮಿ ಆಗಲಿ, ನನಗೆ ಅದೇ ನನ್ನ ಅನುಭವಗಳು ಮತ್ತು ತುಂಬ ಚೆನ್ನಾಗಿತ್ತು. ನಾನು ವೈಯಕ್ತಿಕವಾಗಿ ಒಂದು ಕೃತಜ್ಞತೆಯಿಂದ ಜ್ಞಾಪಿಸ್ಕೊಳ್ದೇನು ಅಂದರೆ, ನನ್ನ ರಂಗಭೂಮಿಯ ಅನುಭವಗಳು, ನಾನಲ್ಲಿ ಪಡೆದಂಥ ಜ್ಞಾನ, ನಾನಲ್ಲಿ ಪಡೆದಂಥ ಒಂದು ಆತ್ಮಸ್ಥೈರ್ಯ ನಾನು UPSC ಇಂಟರ್ವ್ಯೂನಲ್ಲಿ ನನಗೆ ಅದನ್ನು ಎದುರಿಸೋಕ್ಕೆ ಒಂದು ಸವಾಲಾಗಿ ಸಿಕ್ತು ನನಗೆ. ಧೈರ್ಯವಾಗಿ ಎದುರಿಸಬಲ್ಲೆ ಆಯಿತು. ಅಲ್ಲಿ ಕೂತ್ಕೊಳ್ಳೋ 12 ಜನ ಸಂದರ್ಶಕರನ್ನು ಅವರು ಒಬ್ಬೊಬ್ಬರನ್ನೂ ನೋಡಿ ಅವ್ರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳುವಂಥ ಸ್ಥೈರ್ಯ ಬಂದಿದ್ದು ಇದು ಬರೀ ಓದಿನಿಂದ ಬರಲ್ಲ. ನಾನು UPSC ಎಕ್ಸಾಮ್ ತೊಗೊಂಡಾಗ 8-10 ತಿಂಗಳು ಗಂಗೋತ್ರಿನಲ್ಲಿ ಯಾರ ಕಣ್ಣಿಗೂ ಕಾಳ್ದಂಗೆ ಹಠ ಬಿದ್ದು ಓದಿದೆ, ಬರೆದೆ ಎಲ್ಲ ಮಾಡಿದೆ. ಆದರೆ ನನ್ನ ಆ ಓದು ಮಾತ್ರ ನನಗೆ ಆತ್ಮಸ್ಥೈರ್ಯ ಕೊಡಲ್ಲ. ಈ ರಂಗಭೂಮಿಲಿ ಇಂಥ ಯಾರು ನಮ್ಮ ಜೊತೆಗೆ ರತ್ನ ಇದ್ದರು, ವರ್ಮ ಇದ್ದರು, ಮಿರ್ಲೆ ಇದ್ದರು, ರಾಮಿ ಇದ್ದರು, ಸರ್ವಮಂಗಳ ಇದ್ದರು. ಇಂಥವ್ರನ್ನೆಲ್ಲ ನಾವು ನೋಡ್ತಾ ಕಲ್ತ್ಕೊಂಡ್ವಿ ರೀ. ಬೇಕಾದಷ್ಟು ಅವರ ನಡೆ ನುಡಿಯೇ ಅವನ್ನ ಅನುಕರಿಸುವಾಗೆ ನಮ್ಮನ್ನು ಮಾಡ್ತಾಯಿತ್ತು. ಅವರ ಸೌಜನ್ಯ, ವಿನಯ ಇವೆಲ್ಲ ನಮ್ಮೊಳಗೆ ನಾವು ಅದನ್ನು ಆಹ್ವಾನಿಸ್ಕೋತಾ ಇದ್ವಿ. ಇದು ಥಿಯೇಟರ್ ನಮಗೆ ಕೊಟ್ಟಿದ್ದು. ನಮ್ಮ ಬದುಕನ್ನು ಚೆಂದವಾಗಿ ಕಟ್ಕೊಳ್ಳೋಕ್ಕೆ ಅಥವಾ ನಾವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಆತ್ಮಸ್ಥೈರ್ಯ ಬಂದಿದ್ದು ರಂಗಭೂಮಿಯಿಂದ. ಹೀಗಾಗಿ ನಾನು ಎಂದೆಂದೂ ರಂಗಭೂಮಿಗೆ ಕೃತಜ್ಞಳಾಗಿರ್ತೀನಿ. ಆಮೇಲೆ ಅದೇ ನಾನು ಪ್ರಶಸ್ತಿಗಳು ನನಗೇನು ಹೆಚ್ಚು ಬರಲಿಲ್ಲ. ನಾನು ಬೆಮಲ್ನವ್ರ ಜೊತೆ ನಾಟಕ ಮಾಡಿದಾಗ ಮಾತ್ರ ಕಂಟಿನ್ಯೂಸ್ ಆಗಿ ಆ 3 ವರ್ಷಗಳು ಅತ್ಯುತ್ತಮ ನಟಿ ಪ್ರಶಸ್ತಿ ಬಂತು. ಅಷ್ಟು ಬಿಟ್ಟರೆ ನನಗೆ ಯಾವ ಪ್ರಶಸ್ತಿಗಳು ಬರಲಿಲ್ಲ. ಗಿನ್ಮಾನಗಳು ನನಗೆ ಯಾರೂ ಮಾಡಲಿಲ್ಲ. ಆ್ಯಕ್ಚುಲಿ ನನಗೆ ನನ್ನ ಪ್ರವಾಸ ಕಥನ ಎತ್ತಣಿಂದ ಎತ್ತಾಗೆ ಅಕಾಡೆಮಿ ಅವಾರ್ಡ್ ಬಂದಾಗ ತುಂಬ ಜನ ನನಗೆ ಸನ್ಮಾನ ಮಾಡ್ತೀವಿ ಅಂತಂದರು. ನಾನು ಮಾಡಿಸ್ಕೊಡ್ಲಿಲ್ಲ ಅಷ್ಟೇ. ನನಗೆ ರಂಗಭೂಮಿಯಿಂದಾಗಿ ನಂಗೆ ಗಿನ್ಮಾನ ಆಗಲಿಲ್ಲ. ಅಷ್ಟಂಥ ಸಾಧನೆಗಳನ್ನೇನು ನಾನು ಮಾಡಿರಲಿಲ್ಲ. ಬಟ್ ಸಾಹಿತ್ಯಿಕವಾಗಿ ನಾನೇ ಬೇಕಾದಷ್ಟು ಜನರಿಗೆ ಸನ್ಮಾನ ಮಾಡಿದ್ದೀನಿ, ಬೇಕಾದಷ್ಟು ಆ ಕೆಲಸಗಳು ನಾನು ಮಾಡಿದ್ದೀನಿ. ಆಮೇಲೆ ಮೈಸೂರಿನ ರಂಗಭೂಮಿಗೆ ಇವರು ರಾಮೇಶ್ವರಿ ವರ್ಮ ಅವರ ಕೊಡುಗೆ ತುಂಬಾ ಇದೆ. ಆಕೆ ನಟಿಯಾಗಿ, ಸಂಘಟಕಿಯಾಗಿ, ವಸ್ತ್ರ ವಿನ್ಯಾಸಕಿಯಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಾಗೆ ಶ್ರೀಮತಿ ಹರಿಪ್ರಸಾದ್, ನಾಡಿದ್ದು ನೀವು ಹೋಗ್ತಿರಲ್ಲ, ಶ್ರೀಮತಿ ಹರಿಪ್ರಸಾದ್ ಅವ್ರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಹೇಳ್ಬಿಡ್ತೀನಿ. ಅವರು ಸಂಪತ್ತು ಕಾಲದಲ್ಲಿ ನಾಟಕ ಮಾಡ್ತಾಯಿದ್ರು. ಆ ಸಂಪತ್ತು ಕಾಲದಲ್ಲಿ ನಾಟಕ ಮಾಡ್ಬೇಕಾದ್ರೆ ಅವ್ರಿಗೆ ಸ್ಕರ್ಟ್ ಹಾಕ್ಕೊಂಡು ನಾಟಕ ಮಾಡೋರಂತೆ. ಸಂಪತ್ತು ಫೋಟೋ ತೆಗಿಬೇಡಿ ಅವಳು ಮದುವೆ ಮಾಡ್ಕೊಳ್ಳೋ ಹುಡುಗಿ, ತೆಗಿಬೇಡಿ ಅಂತ ಒಂದು ಫೋಟೋ ತೆಗೆಸ್ಲಿಲ್ವಂತೆ. ಆ ಕಾಲದಿಂದಲೂ ಶ್ರೀಮತಿ ಹರಿಪ್ರಸಾದ್ ರಂಗಭೂಮಿಲಿದ್ದಾರೆ. ನಾವು ಇಂಥವ್ರ ಜೊತೆಯೆಲ್ಲ ಒಡನಾಡಿ ಬೆಳೆದಿದ್ದೀವಿ ರೀ. ಅಷ್ಟೇ ಮಧು. ಥ್ಯಾಂಕ್ ಯು.